ಅಲ್ಲಿ ಏನ್ ಗುಡ್ಡ ಬಗದಾಗ ಅಲ್ಲಿ ಕಾಡಿರುತ್ತೆ, ಪ್ರಾಣಿಗಳಿರ್ತವೆ, ಅಲ್ಲಿ ಸುತ್ತಮುತ್ತ ಒಂದಷ್ಟು ಜನರಿಗೆ ಬದುಕಿರುತ್ತೆ, ಹಳ್ಳಿಗಳಿರುತ್ತೆ, ಅಲ್ಲೆಲ್ಲ ತೊಂದರೆ ಆಗಿರುತ್ತಲ್ಲ, ಅದನ್ನ ಮತ್ತೆ ಕಾಡು ಬೆಳೆಸ್ಬೇಕು, ಅಲ್ಲಿ ಮತ್ತೆ ಪ್ರಾಣಿಗಳು ಬರೋಂಗ ಆಗ್ಬೇಕು, ಮತ್ತೆ ಅದರಿಂದ ಪರಿಸರ ನಾಶ ಆಗಿದ್ರೆ ಪರಿಸರ ನಾಶ ಸರಿ ಮಾಡ್ಬೇಕು, ರೈತರೇನಾದ್ರು ಒಕ್ಕಲೆಪ್ಸುವಂತ ಕೆಲಸ ಆಗಿದ್ರೆ ಅವ್ರು ಬದುಕು ಕಟ್ಕೊಡ್ಬೇಕು, ಅದಕ್ಕೆ ಈ ದುಡ್ಡನ್ನ ಬಳಸಬೇಕು ಅಂತ. ಏನು 1,00,000 ರೂಪಾಯಿ ಅದ್ರ ತೆಗೆದಿದ್ರೆ ಅದರಲ್ಲಿ 10,000 ರೂಪಾಯಿನ ಇದಕ್ಕೆ ಎತ್ತಿಡಬೇಕು ಅಂತ. ಈಗ 1,000 ಕೋಟಿ, ಈಗ 20,000 30,000 ಕೋಟಿ ತನಕ ಇದೆ ಅಂದ್ರೆ 3 ಲಕ್ಷ ಕೋಟಿ ಏನು ಕಾನೂನುಬದ್ಧವಾಗಿ ಇವ್ರು ತೆಗೆದಿದ್ದಾರೆ. 3 ಲಕ್ಷ ಕೋಟಿ ಅಷ್ಟಿಷ್ಟು ದುಡ್ಡಲ್ಲ. ಎಷ್ಟೋ ಜನ ಶ್ರೀಮಂತರಾಗ್ಬಿಟ್ಟಿದ್ರೆ, ಎಷ್ಟೋ ಜನ ಕಳ್ಳರು ಕದಿ. ನೆನ್ನೆ ಮೊನ್ನೆ ಪೇಪರ್ ಅಲ್ಲಿ ನೋಡ್ತಾ ಇದ್ದೆ, ನಾವು 5 ದೇಶದಲ್ಲಿ ದುಡ್ಡಿಟ್ಟದನಂತೆ ನಮ್ಮ MLA ಒಬ್ಬ. ನಮ್ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿರೋರು ಇನ್ನು ಯಾರ್ಯಾರು ಇನ್ನೆಷ್ಟೆಷ್ಟು ದೇಶದಲ್ಲಿ ಇಟ್ಟಿದಾರೋ ಗೊತ್ತಿಲ್ಲ. ಇಷ್ಟೆಲ್ಲ ಜನರದ್ದು ದುಡ್ಡು ಲೂಟಿ ಆಗ್ತಾ ಇದೆ. ಆದ್ರೆ 25,000-30,000 ಕೋಟಿ ಯಾವಾಗ 10 ವರ್ಷದಿಂದನೂ ಇದೆ ದುಡ್ಡು. ಇಲ್ಲಿ ತನಕ ಅದನ್ನ ಖರ್ಚು ಮಾಡಕ್ ಆಗಿಲ್ಲ. ಸರ್ಕಾರ ಆ ಯೋಜನೆ ಈ ಯೋಜನೆ ಅಂದಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಇದಾರಲ್ಲಪ್ಪ. ಆದ್ರೆ ಈ 30,000 ಕೋಟಿನ ಖರ್ಚು ಮಾಡಕ್ ಆಗ್ತಿಲ್ಲ. ಆ 30,000 ಕೋಟಿನ ಇದಕ್ಕೆ ಖರ್ಚು ಮಾಡ್ಬೇಕು. ಒಳ್ಳೆ ಸ್ಕೂಲು, ಒಳ್ಳೆ ಆಸ್ಪತ್ರೆ, ಜನರಿಗೆ ಬೇಕಾಗಿರುವಂತ ಸೌಲಭ್ಯಗಳು ಇದಕ್ಕೆ ಮಾತ್ರ ಖರ್ಚು ಮಾಡಬೇಕು ಅಂತ ಹೇಳಿರೋದ್ರಿಂದ ಇವ್ರಿಗೆ ಹೆಂಗಂದ್ರೆ ಹಂಗೆ ದುಡ್ಡು ಹೊಡೆಯಕ್ ಆಗಲ್ಲ. ಸುಮ್ನೆ ಕಾಂಕ್ರೀಟ್ ಹಾಕಿ ದುಡ್ಡು ಹೊಡೆಯಕ್ ಆಗಲ್ಲ. ಹಾಗಾಗಿ ದುಡ್ಡು ಹೊಡೆಯೋ ಸ್ಕೀಮ್ ಇಲ್ಲ ಅಂದ್ರೆ ಅವ್ರು ಯಾಕೆ ತರ್ತಾರಪ್ಪ? ನೀವೆಲ್ಲ ಓಟ್ ಹಾಕಿದಿರಲ್ಲ, ನೀವು ಯಾರಿಗೆ ಓಟ್ ಹಾಕಿದಿರೋ ದೊಡ್ಡ ಮನುಷ್ಯರಿಗೆ, ಅವರು ದುಡ್ಡು ಹೊಡೆಯೋ ಸ್ಕೀಮ್ ಇಲ್ಲ ಅಂದ್ರೆ ಅವ್ರು ಸ್ಕೀಮ್ ತರ್ತಾರ. ಹಾಗಾಗಿನೇ ಅಷ್ಟು ಸುಮ್ನೆ ಬಿದ್ದಿದೆ, ಬ್ಯಾಂಕ್ ಅಲ್ಲಿ ಬಿದ್ದಿದೆ ದುಡ್ಡು. ಇವಾಗ ಒಂದು ಓವರ್ಸಿ ಅಥಾರಿಟಿ ಅಂತ ಮಾಡಿದ್ದಾರೆ. ಆ ದುಡ್ಡನ್ನೆಲ್ಲ ಇವಾಗ ಆದಷ್ಟು ಬೇಗ ಖರ್ಚು ಮಾಡಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಬೇಕು, ಜನರು ಬದುಕು ಕಟ್ಕೊಳ್ಳಂಗಾಗಬೇಕು, ಕಾಡು ಹೋಗಿದ್ರೆ ಕಾಡು ಬೆಳೆಸಬೇಕು ಅಂತೆಲ್ಲ ಆಗಿದೆ. ಈಗ ಆ ವಿಚಾರವಾಗಿ ನಾವು 4 ಜಿಲ್ಲೆಗಳು, ತುಮಕೂರು, ಚಿತ್ರದುರ್ಗ, ವಿಜಯನಗರ, ಬಳ್ಳಾರಿ, 4 ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಗಣಿ ಆಗ್ತಾ ಇದೆಯೋ, ವಿಶೇಷವಾಗಿ ಇದನ್ನ ಕೇವಲ ನಿಮ್ಮ ಚಿತ್ರದುರ್ಗ ತಾಲೂಕು ಈ 4-5 ಹಳ್ಳಿ ಗಣಿ ಆಗಿದೆ ಅಂದ್ರೆ ಇಲ್ಲಿಗಷ್ಟೇ ಅಲ್ಲ, ಇಡೀ ತಾಲೂಕಿನ ಮೂಲೆನಲ್ಲೂ ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬಹುದು. ಅವರು ಜಾರಿಗೆ ತರಬಹುದು. ಒಂದೊಂದು ಮನೆಯಲ್ಲಿರೋರಿಗೆ 7 ಲಕ್ಷ ತನಕ ಮನೆಗೆ ಕೊಡುವಂತ ಸ್ಕೀಮ್ ಇದೆ. ಶುದ್ಧ ನೀರಿನ ಘಟಕ ಎಲ್ಲಾನು ಮಾಡುವಂತದ್ದು ಅನೇಕ ಸ್ಕೀಮ್ಗಳು ತಾಲೂಕಿನಾದ್ಯಂತ ಈ ಎಲ್ಲಾ ತಾಲೂಕುಗಳಲ್ಲಿ ಮಾಡಬೇಕು. ಅದೇ ತಾಲೂಕುಗಳಲ್ಲಿ ಖರ್ಚು ಮಾಡಬೇಕು ಅಂತ. ಇದನ್ನ ತಗೊಂಡಾಗ ಬೆಂಗಳೂರಿಗೆ ಇವತ್ತೇನು ಅನ್ಕೊಂಡು ಟನಲ್ ಮಾಡಬೇಕು, ಹಾಗಾಗಿ ಇಲ್ಲೊಂದು 10,000 ಕೋಟಿ ಕೊಡ್ರಪ್ಪ ಅಂದ್ರೆ ಇಲ್ಲ, ಮೆಟ್ರೋ ಮಾಡ್ಬೇಕು ಅಂದ್ರೆ ಇಲ್ಲ, ಇಲ್ಲೇ ನಿಮ್ಮ ಜಿಲ್ಲೆಗಳಲ್ಲೇ ಅದು ನಿಮ್ಮ ಜಿಲ್ಲೆಲಲ್ಲ, ಇದನ್ನ ತಗೊಂಡೋಗಿ ಯಾವ್ದೊಂದು ಚಳ್ಳಕೆರೆಯಲ್ಲಿ ಮಾಡಿದ್ರೆ ಇಲ್ಲ, ಯಾಕಂದ್ರೆ ಚಳ್ಳಕೆರೆಯಲ್ಲಿ ಗಣಿಗಾರಿಕೆ ಆಗಿಲ್ಲ. ಹಾಗಾಗಿ ಇದು ಚಿತ್ರದುರ್ಗ, ಹೊಳಲ್ಕೆರೆ, ಹೊಸದುರ್ಗ ತಾಲೂಕುಗಳಲ್ಲೇ ಮಾಡ್ಬೇಕು, ಆ ದುಡ್ಡನ್ನು ಖರ್ಚು ಮಾಡಬೇಕು. ಅದಕ್ಕೆ ಈ ಯೋಜನೆಗಳು ಬರ್ತಾ ಇದೆ. ಈ ಮಧ್ಯದಲ್ಲಿ ಹಿರೇಮಠರು ಅವರು ಇವರೆಲ್ಲ ಸೇರಿ ನಾವೆಲ್ಲ ಒಂದಷ್ಟು ಮಾತಾಡ್ಕೊಂಡು ಹಳ್ಳಿಗಳಿಗೆ ಹೋಗಿ ಜನರನ್ನ ಮಾತಾಡಿಸಿ, ನಿಮ್ ಹಳ್ಳಿಗೆ ಏನ್ ಬೇಕು, ಶಾಲೆ ಇದೆಯಾ, ಅಂಗನವಾಡಿ ಇದೆಯಾ, ಆಸ್ಪತ್ರೆ ಇದೆಯಾ? ಇಲ್ಲ ಅಂದ್ರೆ ಈಗ ಆಸ್ಪತ್ರೆ ಇದೆಯಲ್ವಾ, ಡಾಕ್ಟರ್ ಇಲ್ಲ ಅಲ್ವೇನ್ರಪ್ಪ? ಆಸ್ಪತ್ರೆ ಇದೆ ಅಂದ್ರೆ ಇದೆ ಅಂತಾರೆ, ಆದ್ರೆ ಡಾಕ್ಟರ್ ಇದಾರ? ಡಾಕ್ಟರ್ ಇಲ್ಲ ಅಂದ್ಮೇಲೆ ಆಸ್ಪತ್ರೆಗೆ ಏನ್ ಬಂತು? ಮನುಷ್ಯ ಇದಾನೆ, ಬದುಕಿದಾನ? ಇಲ್ಲ, ಸತ್ತೋಗಿದ್ದಾನೆ ಅಷ್ಟೇ. ಆಸ್ಪತ್ರೆ ಡಾಕ್ಟರ್ ಇಲ್ಲ ಅಂದ್ರೆ ಆಸ್ಪತ್ರೆ ಇಲ್ಲ ಅಂತಲೇ ಅರ್ಥ. ಹಾಗಾಗಿ ಆಸ್ಪತ್ರೆಗೆ ಡಾಕ್ಟರ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಯಾವ ತರದ ಯೋಜನೆಗಳು ತರಬೇಕು, ಎಷ್ಟು ರಿಕ್ರೂಟ್ಮೆಂಟ್ ಆಗ್ಬೇಕು, ಇವೆಲ್ಲಾನು ಸಹ ಅದ್ರಲ್ಲಿ ಬರುತ್ತೆ. ನಿಮ್ಮ ಇಲ್ಲಿ ಸ್ಥಳೀಯವಾಗಿನ ಸ್ಥಳೀಯರಿಗೆ ಉದ್ಯೋಗ ಕೊಡುವಂಥದ್ದು. ಈಗ ಹಳ್ಳಿಗಳಲ್ಲಿ ಹೋದ್ರೆ ವೃದ್ಧಾಶ್ರಮಗಳು ಅಲ್ವಾ, 25-30 ವರ್ಷ. ನಿಮ್ಮಲ್ಲಿ ಒಂದಷ್ಟು ಜನ ಇಲ್ಲಿ ನನ್ನ ಹುಡುಗರು ಕಾಣಿಸ್ತಾ ಇದಾರೆ. ಯಾಕೆ? ನಿಮ್ಮೂರಲ್ಲಿ ವಿಶೇಷವಾಗಿ ದೊಡ್ಡ ಇವ್ರು ಅಂತ ಇಂಥವ್ರಲ್ಲ, ಸಣ್ಣ ಪುಟ್ಟವ್ರಲ್ಲ, ಇಲ್ಲಿ ಗಣಿಗಾರಿಕೆ ಮಾಡ್ತಿರೋರು ದೊಡ್ಡ ಏನು 10,000, 20,000, 50,000 ಕೋಟಿ ವ್ಯವಹಾರ ಮಾಡುವಂತವ್ರು. ಹಾಗಾಗಿ ನಿಮ್ಮಲ್ಲಿ ಸ್ಥಳೀಯರು ಒಂದಷ್ಟು ಉದ್ಯೋಗ ಕೊಟ್ಟಿದ್ದಾರೆ. ಅದರಿಂದ ಸ್ಥಳೀಯರು ಇಲ್ಲಿ ಉಳ್ಕೊಂಡಿದ್ದಾರೆ ಒಂದಷ್ಟು ಜನ ಹಳ್ಳಿನಲ್ಲಿ. ಇಲ್ಲ ಅಂದ್ರೆ ಎಷ್ಟೋ ಹಳ್ಳಿಗಳಲ್ಲಿ ಲೋಕಲ್ ಅಲ್ಲಿ ಕೆಲಸ ಸಿಕ್ಕಿಲ್ಲ ಅಂದ್ರೆ ಬೆಂಗಳೂರಲ್ಲೋ, ಮೈಸೂರಲ್ಲೋ, ಬಾಂಬೆನಲ್ಲೋ, ಸ್ಲಮ್ಗಳಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಒಂದಷ್ಟು ಜನ ಜೀಪ್ ಡ್ರೈವರ್ಗಳಾಗೋ ಅಥವಾ ಮೆಕ್ಯಾನಿಕ್ಗಳಾಗೋ ಕೆಲಸ ಮಾಡ್ತಾರಲ್ವೇನಪ್ಪ, ನಿಮ್ಗೆ ಸಿಗ್ತಾ ಇದೆ ಒಂದು 20,000, 18,000, 25,000 ಸಿಗ್ತಾ ಇದೆ. ಅದರಿಂದ ಇವಾಗ ಏನಾದ್ರು ನಾವೇನಾದ್ರು ಹೋಗಿ ಅಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಆಗ್ತಾ ಇದೆ, ಮೋಸ ಆಗ್ತಿದ್ರೆ ನಿಮ್ಮೂರವರೇ ದಂಡಕ್ಕೆ ಬಂದ್ಬಿಡ್ತಾರೆ ನಮ್ಮ ಮೇಲೆ. ನೀನ್ ಯಾವ ನಮ್ಮೂರಿನ ಕೇಳಕ್ಕೆ ಅಂತ ಹಂಗಾಗುತ್ತೆ. ನಾವ್ ಅಲ್ಲೋದ್ ಕಡೆ ಒಂದ್ ಕಡೆ ಹಂಗೆ ಆಗಿತ್ತು. ಆ ಊರಲ್ಲಿ ಇನ್ನೂ 3-4 ಜನ ಪುಡಾರಿಗಳನ್ನ ಅಷ್ಟೇ ಇಟ್ಕೊಂಡಿರೋದು, ಆದ್ರೆ ಇಡೀ ಊರು ಅದ್ರ ವಿರುದ್ಧ ಇದೆ. ನಿಮ್ಮಲ್ಲಿ ನಾನು ಆಗ್ಲೇ ಕೇಳ್ತೇನೆ, 150-200 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಆದ್ರೆ ಆ ಕೆಲಸ ಶಾಶ್ವತವಾಗಿರುತ್ತಾ? ಇನ್ನೊಂದು 5 ವರ್ಷ 10 ವರ್ಷ, ಅದನ್ನು ಪರ್ಮನೆಂಟ್ ಇಲ್ಲ. ಏನು ದಿನಗೂಲಿ ತರಕ್ಕೆ ಸರ್ಕಾರದ ಮಿನಿಮಮ್ ವೇಜಸ್ 18,000 ಇದೆ. 15,000 ಕೊಡ್ತಾರೆ ಅವರು. ಕಾನೂನು ಬಾಹಿರ ಹಂಗೆಲ್ಲ ಕೊಡೋಂಗಿಲ್ಲ. ಆದ್ರೆ 15,000ಕ್ಕೆ ಕೊಡ್ತಾ ಇದಾರೆ. ಅದನ್ನ 4 ವರ್ಷ 5 ವರ್ಷ ಇನ್ಯಾರೋ ಹೋಗಿ ಇನ್ನೇನೋ ಮಾಡಿ ಅವ್ರೇನೋ ತಪ್ಪುಗಳು ಮಾಡ್ಕೊಂಡು ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರು ಅಂದ್ರೆ, ಗಣಿ ಸೀಸ್ ಮಾಡ್ರಿ ಅಂದ್ರೆ, ಇಷ್ಟು ದಿವಸ ಕೆಲಸ ಮಾಡ್ತಾರೆ, ಅವ್ರು ಏನ್ ಮಾಡ್ಬೇಕು?
ಮಾಡ್ಕೊಡ್ಬೇಕು. ಹಾಗಾಗಿ ಅದಾಗದೆ ಒಳ್ಳೆ ಏನೋ ಸುಸ್ಥಿರವಾದಂತಹ ಸಸ್ಟೈನಬಲ್ ಅಂಡ್ ರೆಸ್ಪಾನ್ಸಿಬಲ್ ಮೈನಿಂಗ್ ಆಗ್ಬೇಕು. ಅದರ ಜೊತೆಗೆ ಆ ದುಡ್ಡು ಏನಿದೆ KMERC ಅಂತ ಏನು ಆ ಕಾರ್ಪೊರೇಷನ್ ದುಡ್ಡು ಇಟ್ಟಿದ್ದಾರೆ, ಆ ದುಡ್ಡು ಜನರ ಉಪಯೋಗಕ್ಕೆ ಬರಬೇಕು, ಅವ್ರ ಜೀವನ ಕಟ್ಕೊಳ್ಳೋಂಗ್ ಆಗ್ಬೇಕು. ಕೇವಲ ರಸ್ತೆ ಎಲ್ಲಿ ನೋಡಿದ್ರು ಕಾಂಕ್ರೀಟು ಅಂದ್ರೆ ಕಾಂಕ್ರೀಟ್. ಪಾಪ ಇಲ್ಲಿ ಗ್ರಾಮ ಪಂಚಾಯತಿ ನಮ್ಮ ಪಂಚಾಯತ್ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಇವರು ಒಂದು 5 ಸಲ ಗೆದ್ದಿದಾರಂತೆ. ನಾನು ನಿಮ್ಮೂರ ಗ್ರಾಮ ಪಂಚಾಯತಿ ಸದಸ್ಯರ ಬಗ್ಗೆ ಅವ್ರ ಪಕ್ಕದಲ್ಲಿ ಕೂರ್ಸ್ಕೊಂಡು ಮಾತಾಡಲ್ಲ, ಅವ್ರು ಒಳ್ಳೆಯವರು ಇದಾರೆ ಅಂತ ಭಾವಿಸ್ತೀನಿ. 5 ಸಲ ಗೆಲ್ಲೋದು ಸುಮ್ಮನೆ ಅಲ್ಲ. ಅದು ಯಾವುದೇ ಹಳ್ಳಿಗೆ ಹೋಗಿ ಗ್ರಾಮ ಪಂಚಾಯತಿ ಮೆಂಬರ್ ಏನ್ ಮಾಡ್ತಿರ್ತಾನೆ, ಚರಂಡಿ ಹಾಕ್ಸೋದು ಕಾಂಕ್ರೀಟ್ ಹಾಕ್ಸೋದು, ಚರಂಡಿ ಹಾಕ್ಸೋದು ಕಾಂಕ್ರೀಟ್ ಹಾಕ್ಸೋದು. ಅಲ್ವೇನ್ರಪ್ಪ? ಇದೇನಾ ಏನು ಅಭಿವೃದ್ಧಿ ಅಂದ್ರೆ? ಒಳ್ಳೆ ಸ್ಕೂಲ್ ಹೆಂಗಿದೆ ಅಂತ ನೋಡೋದಿಲ್ಲ, ಸ್ಕೂಲಿನ ಆಸ್ಪತ್ರೆ ನೋಡೋದಿಲ್ಲ. ನಮ್ಮೂರಿನ ಇಷ್ಟು ಜನ ವಿದ್ಯಾವಂತರಿದ್ದಾರೆ, ಇವರಿಗೆ ಸ್ಥಳೀಯವಾಗಿ ಉದ್ಯೋಗ ಕೊಡೋದೇ ಅಂತ ಯೋಜನೆಗಳು ನಮ್ಮೂರಿಗೆ ಬರಬೇಕು ಅಂತ ಮಾತಾಡೋದಿಲ್ಲ. ಅಂತವೆಲ್ಲ ಈಗ ಮಾತಾಡಬೇಕು ಅಂತ ಹೇಳಿ ನಾವು ನಿಮ್ಮಲ್ಲೆಲ್ಲ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ವೀರಭದ್ರಪ್ಪ ದಾವಣಗೆರೆ ಅವರು ತುಂಬಾ ದೂರ ಇಲ್ಲ, ನಮ್ಮ ಪಕ್ಷದ ಸಂಘಟನಾ ಕಾರ್ಯದರ್ಶಿ, ಇಲ್ಲಿ ನಾವು ಉಸ್ತುವಾರಿ ನಾಗಿರೆಡ್ಡಿ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರು, ಹಾಗೇನೆ ಓಂಕಾರ ಮೂರ್ತಿ ಹೊಳಲ್ಕೆರೆ ಅವರೆಲ್ಲ ಇನ್ನೊಂದಷ್ಟು ಜನ. ಇವರು ಸಿನಿಮಾ ಏನು ಹೆಸರು ಗೊತ್ತಾಗಿಲ್ಲ ಸರ್, ಪಲ್ಲಕ್ಕಿ ಅಂತ ಹಲವಾರು ಜನ ಈ ತರ ಒಂದು ಪುನಶ್ಚೇತನ ಸಮಿತಿ ಅಂತ ಮಾಡಿದೀವಿ. ಅದಕ್ಕೆ ದೀಪಕ್ ಸಿ ಅನ್ನು ಅವರೇ ಅದಕ್ಕೆ ಸಂಚಾಲಕರು. ಒಂದಷ್ಟು ಜನ ಇವರಲ್ಲೇ ಇನ್ನೂ 100 ಜನ ಬರ್ತಾರೆ. ನಿಮ್ಮಲ್ಲಿ ಊರಲ್ಲಿ ಒಂದು ಸಭೆ ಮಾಡ್ತಾರೆ. ನೀವಲ್ಲಿ ಊರಲ್ಲೇನೆ ಒಂದು 5-10 ಜನ ಒಂದು ಕಮಿಟಿ ಮಾಡ್ಕೊಂಡು ನಮ್ಮೂರಿಗೆ ಏನ್ ಬೇಕು ಅಂತ ಪಟ್ಟಿ ಮಾಡ್ಬಿಟ್ಟು ಅದನ್ನ ಯಾರಿಗೆ ಸಂಬಂಧಪಟ್ಟವ್ರು ಕೊಡೋದು, ಯಾರಿಗೆ ಏನು ಅಂತ ನಾವು ಹೇಳ್ತೀವಿ. ಊರ್ನೆಲ್ಲರ ಜನ ಗಮನದಲ್ಲಿ ಇಟ್ಕೊಂಡು, ಎಲ್ಲರ ಹಿತಾನ್ ಗಮನದಲ್ಲಿ ಇಟ್ಕೊಂಡು ಮಾಡಿ. ಆಮೇಲೆ ಈ ಯೋಜನೆಗಳು ಆಗ್ಲೇ ಹೇಳ್ದಂಗೆ ಇರೋ ದುಡ್ಡು ಹೊಡೆಯಕ್ ಆಗ್ತಾ ಇಲ್ಲ ಅಂತ ಹೇಳಿ ಆಸೆ ಮಾಡಿಸ್ತಾ ಇಲ್ಲ, ಯಾರು ಆಸಕ್ತಿ ತಗೊಳ್ತಾ ಇಲ್ಲ. ಹಾಗಾಗಿ ಸರ್ಕಾರ, ಇವರು ರಾಜಕಾರಣಿಗಳು ಆಸಕ್ತಿ ತಗೊಳ್ಳಿ ಬಿಡ್ಲೆ, ಅಧಿಕಾರಿಗಳು ಸಂಬಳ ತಗೊಳ್ತಿರೋರು ಯೋಜನೆಗಳನ್ನ ರೂಪಿಸಬೇಕು, ಅನುಷ್ಠಾನ ಮಾಡಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಮುಂದಿನ ತಿಂಗಳು ಆಗಸ್ಟ್ 16ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆಯ ಮರುದಿನ ಬಳ್ಳಾರಿನಲ್ಲಿ, ತುಮಕೂರು, ಚಿತ್ರದುರ್ಗ, ವಿಜಯನಗರ, ಬಳ್ಳಾರಿ ಜಿಲ್ಲೆಗಳ ಈ ಗಣಿಬಾಧಿತ ತಾಲೂಕುಗಳಾಗಿದೆ, ಆ ತಾಲೂಕುಗಳಿಂದ ನಾವು ಒಂದಷ್ಟು ಜನನ ಅಲ್ಲಿ ಸಮಾವೇಶಕ್ಕೆ ಅಂತ ಕರೀತಾ ಇದೀವಿ. ಸಂತೋಷ್ ಹೆಗಡೆ ಅವ್ರು ಗೊತ್ತಲ್ವಾ, ಅವ್ರು ರಿಪೋರ್ಟ್ ಕೊಟ್ಟಿದ್ರಿಂದ ಇದೊಂದು ಅಕ್ರಮಗಳು ನಿಲ್ಲೋದಕ್ಕೆ ಶುರುವಾಗಿದ್ದು. ಹಾಗಾಗಿ ಅವರು ಹಿರೇಮಠರು ಸೇರಿದಂತೆ ರಾಜ್ಯದ ಅನೇಕ ಸಂಘಟನೆಗಳ ಮುಖಂಡರುಗಳು ಜನನು ಬರ್ತಾ ಇದ್ದಾರೆ. ನೀವು ಒಂದಷ್ಟು ಜನ ಬಂದ್ರಪ್ಪ, ಲೋಕಲ್ ಅವರು ಗಾಡಿ ಮಾಡ್ಕೊಂಡು ಬನ್ರಿ. ನಮ್ಮೂರಿಗೆ ಏನ್ ಬೇಕು, ಲೀಡರ್ಗಳಾಗಿ ತಾಲೂಕ್ ಪಂಚಾಯತಿ ಬರುತ್ತೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ. ಯಾವ್ದೋ ರಿಸರ್ವೇಶನ್ ಆಯ್ತಂದ್ರೆ ಇವ್ರು ನಿಲ್ಲಕ್ಕಾಗಲ್ಲ, ಯಾರು ನಿಲ್ಬೇಕಲ್ಲ. ಯಾರು ನಿಲ್ಬೇಕಪ್ಪ? ನೀವೇ ಇನ್ನೊಬ್ರು ಯಾರೋ ಊರಲ್ಲಿರೋರೇ ನಿಲ್ಬೇಕಲ್ಲ. ಇವರಿಬ್ರೇ ಇದ್ರೆ ಯಾವಾಗಲೂ ಶಾಶ್ವತವಾಗಿ ಇವರಿಬ್ರೇ ಇರಕ್ಕಾಗುತ್ತಾ? ಅದೇ ತರ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬಂದ್ಬಿಡ್ತು, ಇಲ್ಲಿ ಯಾವ್ದೋ ST ವುಮನ್ ಅಂತ ಆಗ್ಬಿಡುತ್ತೆ, SC ವುಮನ್ ಅಂತ ಆಗ್ಬಿಡುತ್ತೆ, ಜನರಲ್ ವುಮನ್ ಅಂತ ಆಗ್ಬಿಡುತ್ತೆ. ಯಾರಾಗ್ಬೇಕು? ಯಾರಾದ್ರೂ ನಿಲ್ಲಕ್ಕಾಗುತ್ತಾ? ಗಂಡಸರು. ಆಮೇಲೆ ಅದೇ ಸಮುದಾಯದವ್ರು ನಿಲ್ಬೇಕಲ್ಲ. ಹಾಗಾಗಿ ಎಲ್ಲಾ ಸಮುದಾಯಗಳಲ್ಲೂ ಜವಾಬ್ದಾರಿ, ವಿದ್ಯೆ, ಜನಪರ ಕಾಳಜಿ ಇರೋರು ಬೇಕೋ ಬೇಡವಾ? ಹಾಗಾಗಿ ನೀವೆಲ್ಲ ಸೇರಿ ಒಂದು ಸಮಿತಿ ಮಾಡ್ಕೊಂಡು ಆ ಸಮಿತಿ ಮೂಲಕ ಎಲ್ಲ ಪಟ್ಟಿ ಮಾಡ್ರಿ. ಆಮೇಲೆ ಸ್ವಲ್ಪ ಊರ್ ಬಿಟ್ಟು ಆಚೆ ಬಂದು ನೋಡಕ್ ಶುರು ಮಾಡ್ರಿ. ಎಷ್ಟು ಸಾವಿರ ಕೋಟಿ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಕೇಳುವಂತ ಸ್ಥಿತಿ ಬರಬೇಕು ಅಂದ್ರೆ ಒಂದು ಲೋಕಜ್ಞಾನ ಬರಬೇಕು. ನಮ್ಗೆ ಒಂದಷ್ಟು ಓಡಾಡ್ಬೇಕು. ಬಳ್ಳಾರಿ ದೂರ ಏನಪ್ಪ? 100 ಕಿಲೋಮೀಟರ್ ಆಯ್ತು ಅಷ್ಟೇ. 150 ಆಗ್ಬೋದು, ಇನ್ನು 130 ಪ್ಲಸ್ 20 ಅಷ್ಟೇ. 150 ಕರೆಕ್ಟ್. 150. ಬೆಂಗಳೂರು ಎಷ್ಟು ದೂರ? 220. 220. ಡೆಲ್ಲಿ ಎಷ್ಟು? ಬೆಂಗಳೂರಲ್ಲಿ ಇವತ್ತು ಸಂಜೆ ಹತ್ತಿರ ನಾಡಿದ್ದು ಬೆಳಿಗ್ಗೆ ಇರ್ತೀವಿ. 800 ರೂಪಾಯಿ. ಯಾವ್ದು ದೂರ ಅನ್ಕೋಬಾರ್ದು. ದೂರ ಅನ್ಕೊಂಡಿರೋದ್ರಿಂದ ಕಳ್ಳರು ಕದೀಮ್ರು ಎಲೆಕ್ಷನ್ ದೊಡ್ಡ ಮನುಷ್ಯರು ಬಂದು ಊರಲ್ಲಿ ಯಾರಿಗೊಬ್ರು ಮುಖಂಡನ್ ಕರ್ಕೊಂಡು ಅವನಿಗೆ ದುಡ್ಡು ಬಿಸಾಕ್ಬಿಟ್ಟು ಪರ್ಮಿಷನ್ ತಗೊಳ್ಳೋದು, ಲೂಟಿ ಹೊಡೆಯೋದಿಕ್ಕೆ. ಹಾಗಾಗಿ ನೀವೆಲ್ಲ ಎಚ್ಚೆತ್ಕೊಳ್ಬೇಕು. ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳಿಗಾಗಿ ನೀವು ಒಂದು ಒಳ್ಳೆ ಊರು ಕಟ್ಕೊಳ್ಬೇಕು, ಒಳ್ಳೆ ಸಮಾಜ ಕಟ್ಕೊಳ್ಬೇಕು. ದಯವಿಟ್ಟು ಅದಕ್ಕೆ ನೀವೆಲ್ಲ ಸಹಕಾರ ಕೊಡಿ ಸಾಧ್ಯವಾದಷ್ಟು. ಸಾಧ್ಯ ಆದ್ರೆ ನಮ್ಮ ಪಕ್ಷಕ್ಕೆ ಬನ್ನಿ, ನಮ್ಮ ಪಕ್ಷಕ್ಕೆ ಬರದೇ ಇದ್ರು ಈ ಸಮಿತಿಲಿರಿ, ಈ ಹೋರಾಟದಲ್ಲಿ ಭಾಗವಹಿಸಿ, ಬೇರೆ ಸಂಘಟನೆಗಳಲ್ಲಿ ಇರ್ರಿ. ನ್ಯಾಯ ಕೇಳಿ, ನಿಮ್ಮೂರಿಗೆ ಏನ್ ಸೌಲಭ್ಯ ಬೇಕು ಅಂತ ಕೇಳ್ರಿ. ಯಾವನಾದ್ರೂ PDOನೋ ಗಿಡಿವನೋ ಲಂಚ ಗಿಂಚ ಕೊಡ್ತಾ ಇಲ್ಲ ಅಂದ್ರೆ ಬನ್ನಿ ನಮ್ಮ ಹತ್ರ ತಿಳಿಸ್ರಿ. ಮೊನ್ನೆ ಒಬ್ಬನಿಗೆ ಹೀಗೇನೆ ಟ್ರ್ಯಾಪ್ ಮಾಡಿಸಿದ್ವಿ. ಇನ್ನೊಬ್ಬನ ಮೇಲೆ ಏನು ಆದಾಯ ಮೀರಿದ ಆಸ್ತಿ ಅಂತ ಹೇಳಿ ಕೇಸ್ ಹಾಕಿ, ಅವನ ಮೇಲೆ ಕೇಸ್ ಹಾಕಿ ಇವಾಗ ಅವ್ನ ಜೈಲ್ಗೆ ಹೋಗಂಗ್ ಮಾಡಿದ್ವಿ. ಈಗೆಲ್ಲ ಮಾಡ್ಬೋದು. ಯಾರು ನಿಮ್ಗೆ ಮೋಸ ವಂಚನೆ ಮಾಡಕ್ ಸಾಧ್ಯ ಇಲ್ಲದ ರೀತಿಯಲ್ಲಿ ನೀವು ಬದುಕೋದು ಯಾವಾಗ? ನೀವ್ ಎಚ್ಚರವಾಗಿದ್ದಾಗ ಅಲ್ವೇನಣ್ಣ? ನಾವ್ ಎಚ್ಚರ ಇದ್ದಾಗ ಅವ್ನ ಏನ್ ಬೇಕಾದ್ರೂ ಹೇಳ್ಬೋದು, ಹೇಳಿದ್ದೆ ಸತ್ಯ, ಇಲ್ಲ ಹಾಗಲ್ಲಪ್ಪ ಅಂತಾನೆ. ನಾವು ವಾರಗಟ್ಲೆ ಆಗೋದನ್ನ ನಿಮಿಷದಲ್ಲಿ ಮಾಡಿದ್ವಿ. ಇನ್ನೊಂದು ವಾರ ಆಗಲ್ಲಪ್ಪ, 15 ದಿವಸ ಬಿಟ್ಕೊಂಡ್ ಬಾ ಅಂತ ಹೇಳೋದನ್ನ ನಮ್ಮವ್ರು ಯಾರೋ ಟಿ-ಶರ್ಟ್ ಹಾಕೊಂಡು ಹೋಗಿ, ಸರ್ ಇವ್ರದ್ದು ಏನಾಯ್ತು ಅಂದಾಗ, ಇಲ್ಲ ಸರ್ ಮಾಡ್ಕೊಡ್ತೀನಿ ಅಂತೇಳಿ ಅಲ್ಲೆಲ್ಲ ಪಟ್ ಅಂತ 5 ನಿಮಿಷದಲ್ಲಿ ಮಾಡಿ ಕಳ್ಸಿದ್ದಾನೆ. ಆಗ ಅಂದ್ರೆ ಅದ್ರ ಮೊದಲು ಆಗ್ತಾ ಇತ್ತು ತಾನೆ. ಈಗ ಯಾಕೆ ಮಾಡಿಲ್ಲ ಅವನು? ಲಂಚ ಕೊಟ್ಟಿಲ್ಲ ಅಂತ ಮಾಡಿಲ್ಲ. ಅದೇ ರೀತಿಲೇ ನೀವೆಲ್ಲ ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಸಾಮಾನ್ಯ ಜನ ಎಚ್ಚೆತ್ಕೊಳ್ರಿ ಅಂತ ಕೇಳ್ಕೊಳ್ತಾ, ಯಾರು ಬರುವಂತ ನಮ್ಮ ಪದ್ಮಕ್ಕನ್ ಭೇಟಿ, ಅದು ನಮ್ಮ ಪ್ರೇಮಕ್ಕ
ಪದ್ಮಾಕ ನಮ್ಮ ಅಕ್ಕ ಒಬ್ಬಿದ್ದಾರೆ. ನಮ್ಮಕ್ಕ ಇವರೆಲ್ಲ ಯಾರಿದಾರ ಊರಿಗೆ ಜನರೆಲ್ಲ ಸೇರಿಸಿ ಒಂದೊಂದು ಸಭೆ ಮಾಡ್ರಿ, ಆಮೇಲೆ ಒಂದು ಪಟ್ಟಿ ಮಾಡ್ರಿ, ಒಂದಷ್ಟು ಜನ ಎಲ್ಲಿಗೆ ಬಳ್ಳಾರಿಗೂ ಕರ್ಕೊಂಡು ಬಂದ್ರಿ. ಬೆಳಿಬೇಕು ನೀವು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ನಿಲ್ಬೇಕು. ಬೆಂಗಳೂರು ಅಲ್ಲ ಎಮ್ ಎಲ್ ಎ ತನಕ ನಿಲ್ಬೇಕು. ಇವಾಗ ಏನಾಗ್ಬಿಟ್ಟಿದೆ ನಮ್ಮ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ 10 ಕೋಟಿ 50 ಕೋಟಿ ಇರೋರೇ ಎಮ್ ಎಲ್ ಎಗಳು. ಮೊದಲೆಲ್ಲ ನಮ್ಮ ನಿಜಲಿಂಗಪ್ಪ ಯಾವ ತಾಲೂಕು ಯಾವ ಜಿಲ್ಲೆ, ಇದೇ ಜಿಲ್ಲೆಯವರಲ್ವಾ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಬಡವರು ಅವರು, ಬಡವರ ಕುಟುಂಬದಿಂದ ಬಂದವರು, ವಿದ್ಯೆ ಮೇಲೆ ಬಂದ್ರು. ಇವತ್ತು ದುಡ್ಡಿಲ್ಲ ಅಂದ್ರೆ ಅವ್ನ ಎಮ್ ಎಲ್ ಎ ಆಗಕ್ಕಾಗೋದಿಲ್ಲ. ಅದನ್ನ ಹೊಡಿಬೇಕು ನಾವು. ಅದನ್ನ ಹೊಡಿಬೇಕು ಅಂದ್ರೆ ನೀವೆಲ್ಲ ಎಚ್ಚೆತ್ಕೊಳ್ಬೇಕು. ಯಾರು ಪ್ರಜಾಪ್ರಭುತ್ವದಲ್ಲಿ ಅರ್ಹ ಯಾವನಿದಾನೋ, ಯೋಗ್ಯ ಯಾವನಿದಾನೋ, ಜನಪರ ಕಾಳಜಿ ಯಾವನಿಗಿದೆಯೋ, ನಾಲೆಡ್ಜ್ ಯಾರಿಗಿದೆಯೋ, ನ್ಯಾಯ ಯಾವನಿಗಿದೆಯೋ ಅವನಾಗ್ಬೇಕೆ ಹೊರತು ಈ ಗಣಿಗಾರಿಕೆ ನಡೆಸೋರು ಕೂಡ ಇವತ್ತು ಎಲೆಕ್ಷನ್ ಜನಾರ್ದನ್ ರೆಡ್ಡಿ ಹೌದಾ ಅಲ್ವಾ, ಎಮ್ ಎಲ್ ಆಗ್ಬಿಟ್ಟು ಜೈಲಿಗೆ ಹೋಗಿ ಮತ್ತೆ ಎಮ್ ಎಲ್ ಆಗಿ ಮುಂದುವರಿತಿದ್ದಾರೆ. ಈ ತರ ಮೋಸ ನಮ್ಮ ದೇಶದಲ್ಲಿ ನಡೀತಾ ಇರೋದು. ಅದಕ್ಕೆಲ್ಲ ಕಡಿವಾಣ ಆಗ್ಬೇಕು ಅಂದ್ರೆ ಜನ ಹುಷಾರಾಗ್ಬೇಕು. ಏನ್ರಪ್ಪ ಇವೆಲ್ಲ ಮುಂದಿನ ಸಲ ಒಂದ್ ಸಲ ಸಭೆ ಮಾಡಿ ಇಲ್ಲೇ ಏನು ಮಾರಿಕಮ್ಮ ದೇವಸ್ಥಾನ, ಈ ದೇವಸ್ಥಾನ ಸಭೆ ಮಾಡಿ ಒಂದು ಪಟ್ಟಿ ಮಾಡಿ ನಮ್ಮ ಯಾರು ವೀರಭದ್ರಪ್ಪನ ಯಾರೋ ಬರ್ತಾರೆ, ಒಂದು ಜನ ಬಳ್ಳಾರಿಗೆ ಬಂದ್ರೆ ಆಮೇಲೆ ಅದೊಂದು ಇಮೇಲ್ ಐಡಿ ಇದೆ, ನೀವೇನೇ ಇಮೇಲ್ ಮಾಡ್ಬೋದು ಇದಕ್ಕೆ ಕಾರ್ಪೊರೇಷನ್ಗೆ. ಆ ಮೈನಿಂಗ್ MEPRC ಅಂತ ಇದೆಯಲ್ಲ, ಮೈನಿಂಗ್ ಎನ್ವೈರನ್ಮೆಂಟ್ ರೆಸ್ಟೋರೇಷನ್ ಕಾರ್ಪೊರೇಷನ್ ಅಂತ, ಅವರೇನೆ ಯೋಜನೆಗಳಿಗೆ ಅಪ್ರೂವ್ ಮಾಡೋದು. ನೀವೇನೇ ಮಾಡಿ ನಮ್ದು ಇಂಥ ಗಣಿ ಬಾಧಿತ ತಾಲೂಕಿನ ಹಳ್ಳಿ, ನಮ್ಮ ಹಳ್ಳಿಯಲ್ಲಿ ಈ ಸೌಲಭ್ಯಗಳೆಲ್ಲ ಬೇಕು ಅಂತ ಇಮೇಲ್ ಮಾಡ್ಬೋದು ನೀವು. ಎಲ್ಲರಿಗೂ ವಾಟ್ಸ್ಆಪ್ ಮಾಡ್ತಾರೆ, ಇಲ್ಲಂದ್ರಪ್ಪ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ವಾಟ್ಸ್ಆಪ್ ಮಾಡಲ್ವ ನೀವು? ಹಂಗೆ ಅದು ಇಮೇಲ್ ಮಾಡೋದನ್ನು, ಅದು ವಾಟ್ಸ್ಆಪ್ ನಂಬರ್ ಇರುತ್ತೆ, ಅದಕ್ಕೆ ಮಾಡ್ರಿ, ನಮ್ಮೂರಿಗೆ ಬಂದು ನೋಡ್ರಿ ಅಂತೇಳಿ. ಹಂಗೆಲ್ಲ ಮಾಡಿ ಎಚ್ಚೆತ್ಕೊಳ್ರಿ. ಒಳ್ಳೆ ಬದುಕು ಕಟ್ಕೊಳ್ಳೋ ಅಂತ ಅದಾಗ್ಲಿ ಅಂತ ನಾವು ಹೇಳ್ತಾ ಮುಂದಕ್ಕೆ ಯಾವ್ದಾದ್ರು ಅದ್ದಾರಕ್ಕೆ ಎಷ್ಟಾಗುತ್ತೋ ಜನ ಬಂದ್ರೆ ಅದಾದ್ಮೇಲೆ ಒಂದ್ಸಲ ಬರ್ತೀವಿ. ಆ ಮಧ್ಯದಲ್ಲಿ ನಮ್ಮ ಪ್ರೇಮಕ್ಕ ಏನ್ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ, ಮಂಜುನಾಥ್, ಇನ್ನೊಬ್ರು ಯಾರು ಗ್ರಾಮ ಪಂಚಾಯತ್ ಸದಸ್ಯರು ಹನುಮಂತಪ್ಪ. ನೀವು ಯಾಕಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊಂಡಿರೋದಕ್ಕೆ ನೀವು ವರ್ಷ ಗೆದ್ದಿರೋದು ಅಲ್ವಾ. ಹಾಗಾಗಿ ಒಂದ್ಸಲ ಸಭೆ ಸೇರಿಸ್ರಿ, ನಿಮ್ಮೂರಲ್ಲೂ ಸೇರಿಸಿ, ನಿಮ್ಮ ಪಂಚಾಯತಿಲೂ ಒಂದ್ಸಲ ಸೇರಿಸಿ, ಈ ತರ ನಾವೇನ್ ಕೊಡಬಹುದು ಪ್ರಪೋಸಲ್ಸ್ ಅಂತೆಲ್ಲ ಮಾಡ್ತೀವಿ. ಏನ್ರಣ್ಣ ಓಕೆನಾ? ನೀವೇನಾದ್ರು ಪಲ್ಲಕ್ಕಿ ಏನಾದ್ರು ಹೇಳ್ತೀರಾ? ನಿಮ್ದು ಯಾವ ಊರು? ನೀವು ಸ್ವಲ್ಪ ಇಂಟ್ರೊಡಕ್ಷನ್ ಮಾಡ್ಕೊಂಬಿಡಿ, ನಮ್ಗೇನು ಪರಿಚಯ ಇಲ್ಲ, ಹಾಗಾಗಿ ನಮಗೂ ಎಲ್ಲರೂ ಒಂದ್ಸಲ ಮಾಡ್ದಂಗೆ ಆಗುತ್ತೆ. ಅವರು ಹಲವಾರು ಜನ, ಕೇವಲ ನಾವಷ್ಟೇ ಅಲ್ಲ, ಇನ್ನು ಹಲವಾರು ಜನ ಈ ತರ ಕೂಡ್ಕೊಳ್ತಾ ಇದಾರೆ. ನಿಮ್ಮೂರಲ್ಲೂ ಒಂದಷ್ಟು ಜನ ಬಂದು. ನನ್ನ ಹೆಸರು ರಾಧಾಕೃಷ್ಣ ಪಲ್ಲಕ್ಕಿ ಅಂತ, ಚಿತ್ತಿಜಾಜೂರು, ಇದು ಬೆಂಗಳೂರು. ನಾನು ಇಲ್ಲೇ ಬೀದರ್ಗೂ ಪಕ್ಕ ಒಂದು ಜಮೀನನ್ನು ಖರೀದಿ ಮಾಡಿದೆ. ಆಮೇಲೆ ಗೊತ್ತಾಗಿದ್ದು ಇಲ್ಲಿ ಏನು ಸಮಸ್ಯೆ ಇದೆ ಅಂತ. ಅದಕ್ಕೆ ಸ್ಪಂದಿಸೋಕ್ಕೋಸ್ಕರ ನಿಸರ್ಗ ಜೊತೆ ಒಂದಿಷ್ಟು ಒಡನಾಟಗಳನ್ನು ಇಟ್ಕೊಂಡು ಕಳೆದ 3 ವರ್ಷ ಬರ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಕ್ಷೇತ್ರವನ್ನು ಕಾಪಾಡಿದಂಥವರು ತಾಯಿ ಕೇಳಿ, ಈ ಕ್ಷೇತ್ರವನ್ನು ಬಹಳ ಕಾಪಾಡಿದವರು ಗಾದ್ರಿ ಪಾಲ್ ನಾಯಕರು. ಈ ಬೆಟ್ಟವನ್ನು ಸಂರಕ್ಷಣೆ ಮಾಡಿದಂಥ ದೊಡ್ಡ ದೈವಿ ಪುರುಷ ಈ ಭಾಗದಲ್ಲಿ. ಅವರ ಕಾಳಜಿ ಕಿಂಚಿತ್ತು ನಿಮಗಿದ್ರೆ ನೀವು ಸಂರಕ್ಷಣೆ ಮಾಡಬಹುದು. ಗಾದ್ರಿ ಪಾಲ ನಾಯಕರ ಹೋರಾಟಗಳು, ಅವರು ಕೊಟ್ಟಂತ ಪ್ರಕೃತಿಯ ಕೊಡುಗೆಗಳು, ಅವರು ಉಳಿಸಿಕೊಟ್ಟಂತ ಬಂಡೆಗಳು, ಕೆರೆಗಳು, ಬಾವಿಗಳು ಇವೆಲ್ಲವೂ ಜೀವಂತವಾಗಿದ್ದಾವೆ. ಈಗ ಮೈನಿಂಗ್ನಿಂದ ಮುಚ್ಚಿ ಹೋಗ್ತಾ ಇದ್ದಾವೆ. ಯಾಕೆ ಅಂದ್ರೆ ನೀವು ಬಾಯಿ ಮುಚ್ಕೊಳ್ತಾ ಇದ್ದೀರಿ ಅದಕ್ಕೋಸ್ಕರ, ನೀವು ಕಣ್ಣು ಮುಚ್ಕೊಳ್ತಾ ಇದ್ದೀರಿ ಅದಕ್ಕೋಸ್ಕರ, ನೀವು ಕಿವಿ ಮುಚ್ಕೊಳ್ತಾ ಇದ್ದೀರಿ ಅದಕ್ಕೋಸ್ಕರ. ಯಾವಾಗ ನೀವು ಕಣ್ಣು ಕಿವಿ ಬಾಯಿಗಳನ್ನ ತೆರೀತೀರಿ, ತಂತಾನೆ ಎಲ್ಲವೂ ಕೂಡ ವಾಪಸ್ ಮತ್ತೆ ಉತ್ಖನನದ ರೂಪ ಮೇಲಕ್ಕೆ ಬರ್ತದೆ. ಗಾದ್ರಿ ಪಾಲನಾಯಕರ ಹೋರಾಟಗಳು ಮತ್ತೆ ಇದೇ ಮೇಗಳಹಟ್ಟಿಯಲ್ಲಿ ನಿಮಗೆ ಕಂಡು ಬರಬಹುದು ಅಂತಕ್ಕಂಥ ಮಾತುಗಳನ್ನು ನಾನು ಹೇಳ್ತೀನಿ. ಒಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮ ಮೇಗಳಹಟ್ಟಿಗೆ ಇವತ್ತು ರವಿ ಕೃಷ್ಣಾರೆಡ್ಡಿ ಅವರಾಗಿರ್ಬೋದು, ಮತ್ತೆ ಅವರ ಎಲ್ಲ ಹೋರಾಟದ ಎಲ್ಲ ಖರ್ಚುಗಳು ಇವತ್ತೊಂದು ಮೇಗಳಹಟ್ಟಿಗೆ ಬಂದಿದ್ರೆ, ನಾವು ಕೂಡ ಮೇಗಳಹಳ್ಳಿಗೆ ನಾವು ಕೂಡ ಅವರಿಂದ ಬಂದ್ವಿ. ಭರಮಣ್ಣನಾಯಕನ ದುರ್ಗದಿಂದ ಅವ್ರನ್ನ ಫಾಲೋ ಮಾಡ್ತಾ ಬಂದ್ವಿ. ಎಲ್ಲಿ ಊಟ ಹೋಗ್ತಾ ಇದಾರೆ ಅವರು ಅಂತ. ಅದು ಬಹಳ ಸುದೀರ್ಘವಾದ ಪ್ರಯಾಣ. ಅವ್ರಿಗೆ 2 ಗಂಟೆ ಹೊಟ್ಟೆ ಟೈಮು, ಬಹಳ ದೂರ ಪ್ರಯಾಣ ಮಾಡಿ ಇಲ್ಲಿ ಕಾಯ್ತಾ ಇರ್ತೀರಿ. ಎಲ್ಲರೂ ಕೂಡ ಬಂದ ಮೇಲೆ ಗ್ರಾಮಗಳು ಕೂಡ ಸ್ವಾಗತಿಸ್ತಾ ಅವ್ರನ್ನ. ಅದೇ ರೀತಿ ನೀವು ಇನ್ನು ಮೈನಿಂಗ್ KMRCಯಿಂದ ಬರ್ತಕ್ಕಂಥ ಅನುದಾನಗಳಿಗೆ ಸಂಬಂಧಪಟ್ಟಂತೆ ನೀವು ರಾಜ್ಯದಲ್ಲಿ ಪ್ರಶ್ನೆಗಳನ್ನ ಕೇಳುವ ಮೂಲಕ ಬೇಕಾದಷ್ಟು ವಿಷಯಗಳು ಮಾಡಬಹುದು. ಭೀಮ್ ಸಮುದ್ರದಲ್ಲಿ ಆಗಿರ್ತಕ್ಕಂಥ ಹಲವಾರು ತೊಂದರೆ ವೀರೇಶ್ ಅವರು ಕೂಡ ಮಾತಾಡಿದ್ರು ನಮಗೆ. ಅಂದ್ರೆ ಕಾನೂನಾತ್ಮಕವಾಗಿ ಹೋರಾಟಗಳನ್ನು ಹೇಗೆ ಮಾಡ್ತಾ ಇದ್ವಿ ನಾವು ಅನ್ನೋದನ್ನ ಅವರು ಕೂಡ ತಿಳಿಸಿದ್ರು. ವೀರೇಶ್ ಅವರು ಕೂಡ ಬಂದಿದ್ದಾರೆ. ಆಮೇಲೆ ಸುತ್ತಮುತ್ತ ಭರಮಣ್ಣನಾಯಕನ ದುರ್ಗ, ಕಲ್ಲವ್ವನಾಗುತ್ತೆ ಹೇಳಿ, ರಂಗವ್ವನಾಗುತ್ತೆ ಹೇಳಿ,
ಈ ಕಡೆ ಪಾಳ್ಯ ಈ ಭಾಗಗಳಲ್ಲಿ ಮತ್ತೆ ಮೆದಿಗೇರಿಪುರ ಈ ಭಾಗದಲ್ಲಿ ಆದಂತ ಬಹಳ ಸ್ಥಿತಿ ಬಹಳ ವಿಷಾದನೀಯ. ನಾನು ಈ ಕಾಗೆಗಳನ್ನ ನೋಡಕ್ ಆಗ್ತಾ ಇಲ್ಲ. ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಕಾಗೆಗಳಿಲ್ಲ ಇಲ್ಲಿ, ಪಕ್ಷಿಗಳಿಲ್ಲ ಇಲ್ಲಿ, ಜೇನ್ನೊಣ ಇಲ್ಲ ಇಲ್ಲಿ. ಅಂದ್ರೆ ಎನ್ವೈರ್ಮೆಂಟ್ ಇಂದ ನೀವು ನಿಮ್ಮೂರಲ್ಲಿ ಕಾಗೆ ಇಲ್ದಂಗ್ ಮಾಡ್ಕೊಂಡಿದ್ರಿ, ನಿಮ್ಮ ತಾತ ಮುತ್ತಾತರ ಪಿಂಡವನ್ನು ಮುಟ್ಟಕ್ಕಾಗದೇ ಇರುವಂತ ಪರಿಸ್ಥಿತಿ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಇದೆಲ್ಲವೂ ಕೂಡ ಮೈನಿಂಗ್ ನಿಂದ ಆಗಿದೆ ಅಂತಕ್ಕಂಥದ್ದು ಒತ್ತಿ ಹೇಳಬಲ್ಲೆ. ಕಾರಣ ಇಷ್ಟೇ, ಜೇನುನೊಣಗಳಿದ್ರೆ ಪರಾಗ ಸ್ಪರ್ಶ ಆಗ್ತಿದೆ, ನಿಮಗೆ ಈ ಮಣ್ಣಿನ ಇದಿರೋದ್ರಿಂದ ಕಾಗೆಗಳು ಗೂಬೆಗಳು ಎಲ್ಲ ಹೋಗಿ ಕರಡಿಗಳಿಲ್ಲ ಇವತ್ತು. ಈಗಾಗಿದೆ ಇದ್ರ ತುಂಬಾ ಕರಡಿಗಳಿದ್ದಂತ ಪ್ರದೇಶ, ಕಾಡು ಪ್ರಾಣಿಗಳಿದ್ದಂತ ಪ್ರದೇಶಗಳು, ನೀವೆಲ್ಲ ಸಲೀಸಾಗಿ ಬೇಟಾಡದಂತ ಸಮಯಗಳೆಲ್ಲ ಇತ್ತು. ಈಗ ನಿಮಗೆ ಒಡೆಯ ಕೆಟ್ಟಗಳಿಂದಂಗಾಗಿತ್ತು. ಅಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ರೆ ಇಡೀ ಕುಟುಂಬ ನಾನು ಬಂದ ತಕ್ಷಣ ಕೇಳಿದೆ, ಇಲ್ಲಿರೋದೆಲ್ಲ ಕೂಡ ನಾಯಕ ಸಮುದಾಯದವರನ್ನ ಕೇಳ್ಪಟ್ಟೆ. 2 ಛಲವಾದಿ ಕುಟುಂಬ ಇದೆ, 2 ಹೆಣ್ಣು ಕುಟುಂಬಗಳಿವೆ. ಇಷ್ಟೂ ಜನ ನೀವು ಸದೃಢರು, ಏಕ ಮನಸ್ಕರಾಗಿ ನೀವೆಲ್ಲರೂ ಕೂಡ ಒಂದೇ ಒಂದು ಕಾರಣಕ್ಕೆ ಸರಿಯಾಗಿ ನಿಂತರೆ ಮೇಗಳಹಳ್ಳಿ ನಿಮಗೆ ಚಿತ್ರದುರ್ಗ ಜಿಲ್ಲೆ ಮತ್ತು ಚಿತ್ರದುರ್ಗ ತಾಲೂಕಿನಲ್ಲಿ ಒಂದು ದೊಡ್ಡ ಸುದ್ದಿ ಮಾಡುತ್ತೆ. ನೀವು ಶಬ್ದ ಮಾಡಿದ್ರೆ, ನೀವು ಶಬ್ದ ಮಾಡಿದ್ರೆ ಸುದ್ದಿ ಆಗಲ್ಲ. ಶಬ್ದ ಮಾಡೋದು ಕಾನೂನಾತ್ಮಕವಾಗಿ ಹೋರಾಟಗಳ ಮೂಲಕ ನೀವು ಮಾಡೋದ್ರಿಂದ ನೀವು ಇವತ್ತೇನು KRS ಇಲ್ಲಿ ಬಂದಿದೆ, ನಿಮಗೆ ರವಿಕೃಷ್ಣಾರೆಡ್ಡಿ ಅವರು ಬಂದಿದ್ದಾರೆ, ಅವರೆಲ್ಲ ಒಟ್ಟು ಟೀಮ್ ಅವೆಲ್ಲ ಬಂದಿದೆ. ನಾವು ಕೂಡ ದೂರದಲ್ಲೇ ಇದ್ದು ನಾವು ಹೋರಾಟವನ್ನು ಮಾಡುವಲ್ಲಿ ನನಗೆ ಈ ಭಾಗದಲ್ಲಿ ಹೆಚ್ಚು ನನಗೆ ನಿಸರ್ಗದಲ್ಲಿ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಹೇಳಿದವರು ಪರಮಣ್ಣ ನಾಯಕ ದುರ್ಗದ ರಮೇಶ್ ಅವರು, ಆಮೇಲೆ ಹೆಚ್ಚು ಓಂಕಾರ ಮೂರ್ತಿ ಅವರು ಎಲ್ಲ ತಿಳಿಸ್ತಾ ಬಂದ್ರು, ಸರ್ ಹಿಂಗೆ ಆಗ್ತಾ ಇದೆ ಅಂತ. ಸರಿ, ನಾವೆಲ್ಲ ಒಟ್ಟುಗೂಡಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಬರೀ ಗಿಡಗಳನ್ನ ಮರಗಳನ್ನ ನೆಡ್ತಾ ಹೋಗ್ತಾ ಇದ್ವಿ. ಬನ್ನಿ, ಕಳೆದ ವಾರ ಒಂದು 300 ಮರಗಳನ್ನ ನೆಟ್ವಿ. ಮತ್ತೆ ನಾಳೆ 19ಕ್ಕೆ ಇನ್ನೊಂದು 300 ಗಿಡಗಳು ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲೆಲ್ಲ ಹೋಗಿ ನಾವೇ ಗಿಡಗಳನ್ನ ನೆಡ್ತಾ ಇರೋದು, ನೆಡೋದು ಎಲ್ಲ ಕೆಲಸಗಳು ಮಾಡ್ತಾ ಇದ್ವಿ. ಅಂದ್ರೆ ಒಂದು ಕಾನೂನಿನ ಜೊತೆಯಾಗಿದ್ದು ಸರ್ಕಾರದ ವಿರುದ್ಧ ಮತ್ತು ಬೇರೆ ಬೇರೆ ಅಂಗಸಂಸ್ಥೆಗಳ ವಿರುದ್ಧ ಮಾತನಾಡತಕ್ಕಂಥ ಒಂದು ಕೆಲಸಗಳಾಗಬೇಕು. ನೀವು ಎಲ್ಲವನ್ನೂ ಮುಚ್ಕೊಂಡಿದ್ರೆ ಅವರೆಲ್ಲ ಬಾಲ ಬಿಚ್ಕೊಳ್ತಾರೆ, ನೀವೆಲ್ಲ ಬಿಚ್ಚಿದ್ರೆ ಅವ್ರು ಬಾಲ ಮುಚ್ಕೊಳ್ತಾರೆ. ಇಷ್ಟು ಹೇಳ್ತೀನಿ. ಇದ್ರ ಮೇಲೆ ನಿಮ್ಮಿಷ್ಟ ಗಾದ್ರಿ ಪಾಲ್ ನಾಯಕರ ಎಲ್ಲ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಕೊನೆ ಗಾದ್ರಿ ಪಾಲ್ ನಾಯಕರಿಗೆ ಗಾದ್ರಿ ಪಾಲ್ ನಾಯಕರಿಗೆ ಗಾದ್ರಿ ಪಾಲ್ ನಾಯಕರಿಗೆ ಸರ್, ನಿಮ್ಗೆ ಒಂದಷ್ಟು ಸಮಸ್ಯೆಗಳು ಗೊತ್ತು. ನೀವು ಇಲ್ಲ ಮಾತಾಡಿರೋದು ಅಲ್ಲ ಹೇಳಿ, ಏನಾದ್ರು ನೀವು ಹಳ್ಳಿ ಜನ ನಿಮ್ದೇನಾದ್ರು ಸಮಸ್ಯೆಗಳಿದ್ರೆ ಹೇಳ್ರಿ. ಇಲ್ಲಿ ಏನು ಗಣಿಗಾರಿಕೆಯಿಂದ ಏನಾದ್ರು ಸಮಸ್ಯೆ ಆಗ್ತಿದ್ಯಾ ಅಥವಾ ಬೇರೆ ಸಮಸ್ಯೆಗಳೇನಾದ್ರು ಇದೆಯಾ? ಊರಿಗೆ ಏನ್ ಬೇಕು? ನನ್ನ ಹೆಸರು ಬೀದುರ್ಗ ರಮೇಶ್ ಅಂತ. ನನ್ನ ಹೆಸರು ಬೀದುರ್ಗ ರಮೇಶ್ ಅಂತ. ನಾನು ಸುಮಾರು ವರ್ಷಗಳಿಂದ SR ಹಿರೇಮಠ ಒಡನಾಡಿ ಓಂಕಾರಪ್ಪನ ಜೊತೆಗೆ ಕೆಲಸ ಮಾಡಿದೆ. ನಮ್ಮ ಮನೆ ದುಡ್ಡು 3 ಲಕ್ಷ ಹಾಕಿ ಮಾಹಿತಿ ರೆಕಾರ್ಡ್ಸ್ ತೆಗೆದು ಹಿರೇಮಠರ ಕಡೆಗೆ ಕರೆಸಿ ತುಮಕೂರಿನ ಅಶೋಕ ಹೋಟ್ಲಾಗ ಕೊಟ್ಟು ಅವ್ರನ್ನ ಈ ಭಾಗಕ್ಕೆ ಕರೆಸಿ ಒಂದ್ಸಲ ಸಭೆ ಮಾಡಿಸಿದ್ದೆ ನಾವು ಆಲ್ರೆಡಿ. ಅದೇ ರೀತಿಯಾಗಿ ನಮ್ಮ ಸ್ವರ್ಣ ಭಟ್ ಅವರು ಪಾದಯಾತ್ರೆ ಹೊರಟ್ರು ಸರ್, ಇಲ್ಲ ಮದ್ಯಪಾನ ಇದು ವಿರುದ್ಧವಾಗಿ. ಅವತ್ತು ಸಹ ಟೀಮ್ಗೆ ನಾವು ಜೊತೆಯಾಗಿ ನಿಂತು ನಿಮ್ಮ ಜೊತೆ ಕೆಲಸ ಮಾಡಿದ್ವಿ. ನಮ್ಮ ಲಿಂಗೇಗೌಡರು ತೀರ್ಕೊಂಡ್ರಿ ಪಾಪ, ಈ ಟೈಮಲ್ಲಿ ಅವ್ರನ್ನ ಸ್ಮರಿಸ್ತಾರೆ. ಅವರು ನಮ್ಮ ಸ್ನೇಹಿತರಿದ್ದು. ನಾನು ಭಾಳ ಸಲ ನಿಮ್ಮ ಒಡನಾಡಿ ಆಗಿದ್ದೀನಿ, ಮೈಸೂರೆಲ್ಲ ಕಡೆನೂ ಬಂದಿದ್ದೀನಿ. ಈ ಪುಣ್ಯಾತ್ಮರು ಹೆಂಗೆ ಅಂದ್ರೆ ಅವ್ರ ಮನೆ ಹೆಂಡತಿ ಮಕ್ಕಳು ಏನ್ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ನಮ್ಮ ಕಷ್ಟಗಳು, ನಮ್ಮ ನಾಳೆ ನಮ್ಮ ಫ್ಯೂಚರು, ನಮ್ಮ ಪೀಳಿಗೆ ನಾವೆಲ್ಲ ಚೆನ್ನಾಗಿರ್ಲಿ ಅಂತ ಬಂದು ಶ್ರಮ ವಹಿಸ್ತಾರೆ. ಅವ್ರಿಗೆ ಒಂದು ಕ್ಲಾಪ್ಸ್ ಕೊಡೋಣ. ಯಾಕೆಂದ್ರೆ ಭಗವಂತ ಪ್ರಕೃತಿ ಕರ್ಸ್ಕೊಂತತೆ, ಹಂಗೆ ಪ್ರಕೃತಿ ಅವ್ರನ್ನ ಸೃಷ್ಟಿ ಮಾಡೈತೆ. ಅವರು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಪ್ರಕೃತಿನ ಅವ್ರು ಸೃಷ್ಟಿ ಮಾಡಿರೋದು. ಯಾಕಂದ್ರೆ ಅವ್ರು ಪ್ರಕೃತಿ ವಿರುದ್ಧನೇ, ಪ್ರಕೃತಿ ವಿರುದ್ಧ ಮಾಡೋಂತಾರನ್ನ ಪರವಾಗಿ ಅವ್ರು ಬಂದು ಇಲ್ಲಿ ಜನಜಾಗೃತಿ ಮಾಡ್ತಿದ್ದಾರೆ. ಹಂಗಾಗಿ ನಮಗೆ ಬಹಳ ಆತ್ಮೀಯರು ಸಾಹೇಬ್ರು. ನಂಬರ್ ಇತ್ತು, ಬೈ ಮಿಸ್ಟೇಕ್ ಮಿಸ್ ಆಗಿ ಹೋಗಿದೆ. ಈಗ ಏನಾಯ್ತು ಅಂದ್ರೆ ಸರ್, ನಾವು ಮೊದಲಿನಲ್ಲಿ ಇಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ವಿ. ಏನಾಗೈತೆ ಅಂದ್ರೆ ಕೆಲವು ಟೈಮು 90% ಜನ ಗಣಿ ಪರವಾಗಿರ್ತಾರೆ, 10% ಜನ ನಮ್ಮ ಜೊತೆಗೆ ಇರ್ತಾರೆ. ಹಂಗಿದ್ದಾಗ ನಾವು ನಿಸ್ಸಾಕ್ರ ಎಲ್ಲೂ ಆಗಿಲ್ಲ. ಸುಮಾರು 20 ವರ್ಷದಿಂದನೂ ನಾನು ಓಂಕಾರಪ್ಪ ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ ಈ ಬಗ್ಗೆ. ಮೊನ್ನೆ ನಮ್ಮ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬರು ಚಲನಚಿತ್ರ ನಿರ್ದೇಶಕರು, ಬಹಳ ದೊಡ್ಡ ಚಿಂತಕರು, ಅವರು ಸ್ವಲ್ಪ ರಿಸರ್ಚ್ ಮಾಡ್ತಾರೆ ಸರ್ ಈ ಭಾಗದ ಇತಿಹಾಸಗಳು, ಇಲ್ಲಿ ಯಾರ್ಯಾರು ವಾಸವಾಗಿದ್ರು, ಅವರು ಕೊಡುಗೆಗಳೇನು, ಕೆರೆಕಟ್ಟೆ ಹೆಂಗೆ ನಿರ್ಮಾಣ ಅನ್ನೋ ವಿಚಾರದಲ್ಲಿ ಬಂದರು ಅವರು. ನನಗೂ ರೀಸೆಂಟಾಗಿ ಒಂದು ವರ್ಷದಿಂದ ಪರಿಚಯ, ನನ್ನ ಪಕ್ಕದ ಹಳ್ಳಿ ಅದು. ಅವರು ವೀರಾಪುರ ಅಂತ ಹೇಳಿ, ಮಾರಾಪುರ ಅಂತ ವಿಶ್ವನಾಥನಹಳ್ಳಿ ಗ್ರಾಮದಲ್ಲಿ ಒಂದು ಬೇಜಾರ್ ಗ್ರಾಮ. ಅಲ್ಲಿ ಯಾರು ಆಳಿದ್ರು, ಯಾರು ಬಂದಿದ್ರು, ಸಿಂಧೂರು ಲಕ್ಷ್ಮಣ ನಮ್ಮ ತಾಲೂಕಿನ ಆಡ್ನೂರೇ ಬಂದಿದ್ರು. ಅವರೆಲ್ಲ ತಿಳಿದಂಥ ಇದು ಹಿಸ್ಟಾರಿಕಲ್ ಸ್ಟೋರಿ ತಿಳಿದಂಥ ವ್ಯಕ್ತಿ. ಅವ್ರಿಗೆ ಏನಂದ್ರೆ, ನನ್ನ ಸಾಹೇಬ್ರೆ ನೀವು ಬರೀ ಹಿಸ್ಟ್ರಿ ತಿಳ್ಕೊಂತ ಹೋದ್ರಾಗಲ್ಲ, ಇಲ್ಲಿ ಪೂರ್ತಿ ದುಸ್ಥಿರವಾಗಿ ಹೋಗ್ತದೆ. ಇವತ್ತು ನೋಡಿ ಸರ್, ನಾವು ಕುಡಿಯೋ ನೀರಲ್ಲಿ ಧೂಳು, ಉಸಿರಾಟದಲ್ಲಿ ಧೂಳು, ನರನಾಡಿಯಲ್ಲಿ ಧೂಳು, ಎಲ್ಲಿ ಹೋದ್ರು ಧೂಳು. ಇದೇ ಕಾಗಲಗೆರೆ ಗ್ರಾಮದ ಓಂಕಾರ ಮೂರ್ತಿ, ಅವ್ರ ಅಪ್ಪಾಜಿ ಕ್ಯಾನ್ಸರ್ ಬಂತು ಸರ್.
ಅವ್ರ ಹಳಿಯ ಕ್ಯಾನ್ಸರ್ ಬಂತು. ಈಗ ಏನಾಗ್ತೈತೆ, ಲಂಗ್ಸ್ ಕ್ಯಾನ್ಸರು, ಲಿವರ್ ಕ್ಯಾನ್ಸರು ಇವು ಹೆವಿ ಆಗಿದೆ. ಕರಳು ಕ್ಯಾನ್ಸರ್ ಬರ್ತದೆ. ನಮ್ಮ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ವರ್ಷ ನಮ್ಮ ಅಜ್ಜ ಬದುಕಿದ್ದಾನೆ, ನಾನು ಬದುಕಿದ್ದೀನಿ, ನಮ್ಗೇನು ಆಗೇ ಇಲ್ವಲ್ಲ ಅಂತಾರೆ. ಕೆಲವರು ಇಮ್ಯುನಿಟಿ ಮೇಲೆ ಅವೆಲ್ಲ ಆಗ್ತಾ ಇದೆ. ಈಗ ಏನಾಗಬೇಕು ಅಂದ್ರೆ ನಾವು ಗಣಿಗಾರಿಕೆ ವಿರುದ್ಧ ನಾವು ಮಾತಾಡ್ತಾ ಇದ್ದೀವಿ. ಗಣಿಗಾರಿಕೆ ನಡೀಲಿ, ಲೀಗಲ್ಲ ನಡೀಲಿ, ಸಾಹೇಬ್ರು ಹೇಳ್ದಂಗೆ ಸರ್ಕಾರದ ಕಾಂಪೌಂಡ್ನಲ್ಲಿ ನಡೀಲಿ. ಡಸ್ಟ್ ಆಗದಂಗೆ ಅವರಲ್ಲಿ ಆಲ್ರೆಡಿ ಎಕ್ವಿಪ್ಮೆಂಟ್ ಇದೆ, ಧೂಳು ಆಗದಂಗೆ ಅವಾಯ್ಡ್ ಮಾಡೋಕ್ಕೆ ಅವರಲ್ಲಿ ಫಾಗ್ ಮಿಷಿನ್ಸ್ ಅಂತಿದೆ. ಈ ಬ್ಲಾಸ್ಟ್ ಮಾಡಿದ್ರೆ ಈ ಗಾಳಿ ಇದ್ರೆ ಈಗ ಬರ್ತದೆ, ಈ ಕಡೆ ಗಾಳಿ ಇದ್ರೆ ಆ ಕಡೆ ಕಣಿಗೆಯಲ್ಲಿ ಬೀದ್ರ ತನಕ ತಡಲು ಹೋಗುತ್ತೆ. ಅವೆಲ್ಲ ಇದ್ರು ಸಹ ಅವರಲ್ಲಿ ಉಪಯೋಗಿಸ್ತಾ ಇಲ್ಲ. ನಾವು ಗಣಿಗಾರಿಕೆ ಮಾಡೋದನ್ನ ಮಾಡಬೇಡ್ರಿ ಅಂತ ಹೇಳ್ತಾ ಇಲ್ಲ. ನೀವು ವ್ಯವಸ್ಥಿತವಾಗಿ ಧೂಳು ಅವಾಯ್ಡ್ ಮಾಡ್ತೀವಿ. ನೀವು ಹೋಗ್ತಕ್ಕಂಥ ಲಾರಿಗಳು ಅರ್ಧ ಗಂಟೆ ಗ್ಯಾಪ್ ಕೊಡ್ತೀವಿ. ಏನಾಗುತ್ತೆ ಅಂದ್ರೆ ರಾತ್ರಿ ನಾನು ಬೆಂಗಳೂರಿಂದ ಬಂದೆ ಸರ್, ಓ ಅಂತ 3 ಗಂಟೆಯಿಂದ ಸ್ಟಾರ್ಟ್ ಆದವು. ಎಲ್ಲಿ ಮಾಳಕಟ್ಟೆಯಿಂದ BBH ಮೈನ್ಸ್ ತಗೊಂಡು ಲೈನ್ ಅದಾವ. ಒಂದು ಬೈಕ್ ಬಂದ್ರೆ ಕ್ರಾಸ್ ಕೊಡೋದು ಜಾಗ ಇಲ್ಲ. ಹಂಗೆ ವೆಹಿಕಲ್ ದಟ್ಟಣೆಗಳು ಸಹ ನಮಗೆ ಬಹಳ ಜಾಸ್ತಿ ಆಗಿದೆ. ಈ ಭಾಗದಲ್ಲಿ ಮೈನಿಂಗ್ ಲಾರಿಗಳು ಓಡಾಡ್ಲಿಕ್ಕೆ ಎಲ್ಲ ನಮ್ಮರವೇ ಲಾರಿಗಳು, ಪಾಪ ಎಲ್ಲರೂ ಲಾರಿಗಳು ಅದಾವೆ. ಹೆಂಗೋ ಬದುಕು ಕಟ್ಕೊಂಡಾರೆ ಅವರು. ಒಂದು ಮುದ್ದೆ ಉಂಡು ನಮಗೆಲ್ಲ ಒಂಚೂರು ಸೈಡ್ ಒಂದು ತುತ್ತು ಕೊಡ್ತಿದ್ದಾರೆ. ಆ ತುತ್ತಲ್ಲೇ ತೃಪ್ತಿ ಪಟ್ಕೊಂಡಾರೆ ನಮ್ಮ ಜನ. ಆ ಲಾರಿ ನಡಿಲಿ, ಪ್ರತ್ಯೇಕವಾಗಿ ಒಂದು ರೋಡ್ ಮಾಡ್ಕೊಡ್ಲು. ಮೈನಿಂಗ್ ತೆಗಿಲಿಕ್ಕೆ ಪ್ರತ್ಯೇಕ ಒಂದು ರೋಡ್ ಮಾಡ್ಕೊಡ್ಲಿ. ಆಮೇಲೆ ಆರೋಗ್ಯದ ಕಾಳಜಿಗಳು ಬಹಳ ಬೇಕು. ಆಮೇಲೆ ಪ್ರತಿ ಗ್ರಾಮದಲ್ಲೂ ಹೆಣ್ಮಕ್ಳು ಇಲ್ಲಿ ಇವತ್ತು ಎಷ್ಟೋ ಜನ ಬೆಂಗಳೂರಾಗ ವಾಸ ಮಾಡ್ತಾರೆ. ಬೆಂಗಳೂರಲ್ಲಿ ಹೋಗಿ ಏನ್ ಮಾಡ್ತಾರೆ, ಅದೇ ಗಾರ್ಮೆಂಟ್ಸ್ಗೂ ಅಂಥದ್ದೊಂದು ಗಾರ್ಮೆಂಟ್ಸ್ ಗಣಿಬಾಧಿತ ಪ್ರದೇಶಕ್ಕೆ ಬೇಕು. ಈ ಭಾಗದ ಹೆಣ್ಮಕ್ಳು ಬದುಕು ಕಟ್ಕೊಳಕ್ಕೋಸ್ಕರ ಬೆಂಗಳೂರಿಗೆ ಹೋಗ್ದಂಗೆ ಬೆಳಗಿಂದ ಸಂಜೆ ತನಕ ದುಡ್ದು ಸಂಜೆ ಹೋಗಿ ಗಂಡು ಮಕ್ಕಳ ಜೊತೆಗೆ ನೆಮ್ಮದಿಗೆ ಅವ್ರ ಮನೆಗೆ ಮನ್ಸ್ಬೋದು. ಅದೊಂದು ವ್ಯವಸ್ಥೆ ಆಗ್ಬೇಕು ಅಂತ ನಿಮ್ಮಲ್ಲಿ ಹೇಳ್ತೀನಿ ಸರ್. ಇದೇ ವಿಚಾರವಾಗಿ ನಮ್ಮ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬರು ನಾವು ಗಣಿಬಾಧಿತ ಪ್ರದೇಶ ಹೋರಾಟ ಸಮಿತಿ ಅಂತ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ರಾಜ್ಯ. ನಮ್ಮ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬ್ರನ್ನ ರಾಜ್ಯಾಧ್ಯಕ್ಷರು ಮಾಡ್ಕೊಂಡಿದ್ದೀವಿ. ನಾನು ಸಂಸ್ಥಾಪಕ ಅಧ್ಯಕ್ಷ ಇದ್ದೀನಿ. ಅವರು ಮಹೇಶ್ ಅಣ್ಣ ಅಂತ ರೈತ ಸಂಘದಿಂದ ಬಂದರು, ಅವರು ನಮ್ಮ ಜೊತೆಗೆ ಹಾಕೊಂಡು ಖಜಾಂಚಿ ಮಾಡ್ಕೊಂಡಿದ್ವಿ. ನಮ್ದು 73 ಜನದ್ದು ಒಂದು ಟೀಮ್ ಇದೆ ಸರ್. ಹೊಸದಾಗಿ ಮಾಡಿದ್ವಿ, ಮೊನ್ನೆ ರೀಸೆಂಟಾಗಿ ರಿಜಿಸ್ಟ್ರೇಷನ್ ಮಾಡಿದ್ವಿ. ನಾವು ಸಹ ಬಳ್ಳಾರಿ ವಿಜಯನಗರ ಪ್ರವಾಸ ಮಾಡೋದಿವಿ. ನಾವು ನಿಮ್ ಜೊತೆಗೆ ಎಲ್ಲರೂ ಮಾಡೋದು. ನನಗೂ ಆಗಸ್ಟ್ 14 ಬರ್ಬೇಕು, ನೀವೆಲ್ಲ ತಪ್ಪದೆ ಬರ್ತೀವಿ ಸರ್, ಬರ್ತೀವಿ. ನಾವು ಸಹ ನಿಮ್ ರೂಟಲ್ಲೇ ಹೊರಟಿದೀವಿ. ಇಬ್ರು ರೂಟ್ ಒಂದೇ ಆದಾಗ ಎಲ್ಲ ಜಾಗೃತಿ ಆಗೋಣ ಸರ್, ಅಷ್ಟೇ. ಈಗ ಸಾಹೇಬ್ರು ಹೇಳಿದಂಗೆ ಜೇನಿಲ್ಲ ಸರ್ ಇಲ್ಲೆಲ್ಲ. ಮೊದ್ಲು ಏನಾರಾದ್ರೆ ನಮ್ಮ ಸಣ್ಣನಿದ್ದಾಗ ನನ್ನ ತಾಯಿ ನವಿಲ್ಗರಿ ಜೇನುತುಪ್ಪ ಹಿಂಗೆ ಹಾಕಳು, ಕೆಮ್ಮದಲ್ಲಿ ತಕ್ಕನ ನಿಂತೋಗೋದು. ಇವಾಗ ಜೇನು ನಾವು ಅದ್ಯಾವ್ದೋ ಡಾಬರ್ ಹನಿ ಅಂತ ಹೇಳಿ ಅಂಗಡಿ ತರಬೇಕಾಗಿತ್ತು. ಒಂದು ಜೇನಿಲ್ಲ. ಆಮೇಲೆ ನಾವು ತಿಂತಕ್ಕಂಥ ಸೊಪ್ಪು ಪೂರ್ತಿ ಡಸ್ಟ್ ಇರೋದು, ಪೂರ್ತಿ ಡಸ್ಟ್ಮಯ ಆಗಿದೆ. ಅವ್ರಿಗೆ ಗಣಿ ಪ್ರದೇಶದಲ್ಲಿ ನಾವು ಹೇಳ್ಬೇಕು, ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಮುಖಾಂತರ, ಕಮಿಷನರ್ ಮುಖಾಂತರ ಆ ಧೂಳು ಅವಾಯ್ಡ್ ಮಾಡ್ಲಿಕ್ಕೆ ನಾವು ಪೊಲ್ಯೂಷನ್ ಬೋರ್ಡ್ ಕಣ್ಣೆತ್ತಿ ನೋಡ್ತಾ ಇಲ್ಲ ಸರ್. ಪೊಲ್ಯೂಷನ್ ಬೋರ್ಡ್ ಟೋಟಲ್ 0 ಆಗಿದೆ. ಆಡ್ಲಿ ವಿರುದ್ಧ ಇಲ್ಲ, ನಾವು ಅದನ್ನೆಲ್ಲ ಅವಾಯ್ಡ್ ಮಾಡಲಿ ಅಷ್ಟೇ. ವೆಹಿಕಲ್ ಅವಾಯ್ಡ್ ಮಾಡಲಿ, ಅದು ಕರೆಕ್ಟಾಗಿ ರೂಟ್ ಪ್ರಕಾರ ಹೋಗ್ಲಿ ಮತ್ತು ಧೂಳು ಅವಾಯ್ಡ್ ಆಗಲಿ ಅನ್ನೋ ಅಜೆಂಡಾ ಇಟ್ಕೊಂಡು ನಾವು ಹೋರಾಟ ಕೈಗೆತ್ತಿದ್ದೀವಿ ಸರ್. ಎರಡು ಮಾತಾಡೋಕೆ ಅವಕಾಶ ಕೊಟ್ಟದಕ್ಕೆ ಗ್ರಾಮಸ್ಥರಿಗೂ ಮತ್ತು ಸಂಘಟನೆಗೆ ಯಾರಾದ್ರೂ ಹೆಣ್ಮಕ್ಳು ಏನಾರು ಹೇಳೋದಿದೆಯೇನ್ರಮ್ಮ? ಏನಾನ ಈಗ ಒಂದೇ ಒಂದು ವಿಚಾರ ಹೇಳ್ಬೋದು. ಸ್ವಲ್ಪ ನೀವು ಗ್ರಾಮಸ್ಥರು ಎಚ್ಚೆತ್ಕೊಳ್ಳಿಲ್ಲ, ಕೆಲವೊಂದು ವಿಚಾರಗಳಲ್ಲಿ ಜ್ಞಾನ ಪಡ್ಕೊಳ್ಳಿಲ್ಲ ಅಂದ್ರೆ ಒಂದ್ ಸಮಸ್ಯೆ ಆಗುತ್ತೆ. ಈಗ ನಾವು ಅಲ್ಲಿದ್ದಾಗ ಎಲ್ಲಿ ಹೊಸದುರ್ಗಕ್ಕೆ ಹೋದಾಗ ಇಲ್ಲಿ ನೋಡಿಲ್ಲ, ನಾವು ಹತ್ರ ಹೋಗಿ ಅಲ್ಲಿ ಮೈನ್ಸ್ ಒಳಗಡೆ ಹೋಗಿ ನೋಡ್ಕೊಂಡು ಬಂದ್ವಿ. ಸುತ್ತ 4-5 ಕಿಲೋಮೀಟರ್ ಪಾಸೆನಲ್ಲಿ ಎಲ್ಲೂ ಯಾವುದೇ ಸಸ್ಯಾಹಾರಿ ಪ್ರಾಣಿ, ಕಾಡು ಪ್ರಾಣಿ ಬದುಕಕ್ಕಾಗಲ್ಲ. ಯಾಕಂದ್ರೆ ಇಡೀ ಅಷ್ಟು ಜಾಗದಲ್ಲಿ ಧೂಳೆ. ಇವತ್ತು ಮಳೆ ಬಂದಿದೆ, ಧೂಳು ಇದಾಗಿದೆ. ಇಲ್ಲಾಂದ್ರೆ ಹುಲ್ಲು ಮೇಲೆ ಎಲ್ಲ, ಎಲೆ ಮೇಲೆ ಎಲ್ಲ ಧೂಳೆ. ಅವ್ ಯಾವನು ಅಲ್ಲಿ ಬದುಕಕ್ಕಾಗಲ್ಲ. ಅದಕ್ಕೆ ಅವೇನಾದ್ರು ಅದನ್ನೇ ತಿಂದ್ರೆ ಏನಾಗುತ್ತೆ, ಅದಕ್ಕೆ ಏನು ಸಂತಾನೋತ್ಪತ್ತಿನೇ ಹೋಗ್ಬಿಡುತ್ತೆ, ಮತ್ತೆ ಅದು ಗರ್ಭಪಾತ ಆಗುತ್ತೆ. ಬೆಂಗಳೂರಲ್ಲಿ ಬೆಂಗಳೂರಿನ ಕಸ ಎಲ್ಲ ತಗೊಂಡೋಗಿ ತಿಪ್ಪೆಲ್ಲ ಹಾಕಿದ್ರು. ಅಲ್ಲಿ ಮಂಡೂರ್ ಅಂತ ದೊಡ್ಡ ಬೆಟ್ಟ ಮಾಡ್ಬಿಟ್ಟಿದ್ರು. ನಾನು ಜೈಲ್ಗೆ ಹೋಗಿದ್ದೆ ಒಂದ್ ದಿವಸ ಅದ್ರಲ್ಲಿ ಹೋರಾಟಕ್ಕೆ ಹೋಗಿ. ಆ ಊರಲ್ಲಿ ಹೇಳಿದ್ರಲ್ವಾ, ಇಲ್ಲಿಂದ ಇರೋರೆಲ್ಲ ಬೆಂಗಳೂರಿಗೆ ಗಾರ್ಮೆಂಟ್ಸ್ ಹೋಗ್ತಾರೆ ಅಂತ. ಗಾರ್ಮೆಂಟ್ಸ್ ಎಲ್ಲ ಆ ಊರುಗಳಿಗೆ ಹೆಣ್ಣು ಮಕ್ಕಳನ್ನೇ ಕೊಡ್ತಾ ಇರ್ಲಿಲ್ಲ. ಆ ಊರಿಗೆ ಹೆಣ್ಮಕ್ಳು ಕೊಡ್ತಾ ಇರ್ಲಿಲ್ಲ. ಹೆಣ್ಮಕ್ಳಿಗೆ ಎಷ್ಟೋ ಜನಕ್ಕೆ ಹಸುಗಳಿಗೆ ಮಕ್ಕಳಿಗೆಲ್ಲ ಅಭಾಷಣ, ಹೆಣ್ಮಕ್ಳಿಗೆಲ್ಲ ಅಭಾಷಣ ಆಗೋದು. ಇವೆಲ್ಲ ನೀವು ಧೂಳು ಇಷ್ಟೆಲ್ಲ ಕುಡಿತಿದ್ದೀರಲ್ವ, ಗೊತ್ತಾಗಲ್ಲ. ಇದು ನಿಧಾನ ವಿಷ. ಕ್ಯಾನ್ಸರ್ ಅನ್ನೋದು ಸುಮ್ನೆ ಬೆಳಗ್ಗೆ ಬಂದು ರಾತ್ರಿಗೆ ಹೋಗೋದಲ್ಲ. ಅದು ಒಂದು 5 ವರ್ಷ 10 ವರ್ಷ ತಗೊಳುತ್ತೆ ನಮ್ಮ ದೇಹದಲ್ಲಿ ಮ್ಯಾನಿಫೆಸ್ಟ್ ಆಗೋದಿಕ್ಕೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ನೀವು ಗಮನ ಇರ್ಬೇಕು, ನಿಮ್ಗೆ ಅದ್ರ ಬಗ್ಗೆ ಯೋಚನೆ ಇರ್ಬೇಕು. ಇಲ್ಲಾಂದ್ರೆ ಎಲ್ಲ ಚೆನ್ನಾಗಿರ್ತೀರಾ. ಆಮೇಲೆ ನಿಮ್ಮೂರಲ್ಲಿ ನಾನು ನೋಡಿದಂಗೆ ಇವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರು ಗಣಿಗಾರಿಕೆಯವರು ಎಲ್ಲ ಅವ್ರು ಹೇಳ್ದಂಗೆ ಒಂದು 50 ಜನ 100 ಜನಕ್ಕೆ ಲಾರಿಗಳು ಕೊಟ್ಬಿಟ್ಟಿದ್ದಾರೆ, ಬಿಟ್ಬಿಟ್ಟಿದ್ದಾರೆ. ನಾವ್ ಇಲ್ಲಿ ಏನಾದ್ರು ಜಾಸ್ತಿ ಮಾಡಿದ್ರೆ ನಾವೇ ಒಯ್ಟ್ ತಿನ್ನೋಗೋ ಪರಿಸ್ಥಿತಿ ಬರುತ್ತೆ. ಇರೋಣ ಒಂದ್ ನಿಮಿಷ ಇರೋಣ. ಬೇರೆ ಕಡೆ ಅಷ್ಟು ಇಲ್ಲ, ಅಲ್ಲೇನೋ ಕೊಟ್ಟಿಲ್ಲ. ಆದ್ರೂ ನಾನು ಹೇಳಿದ ಅರ್ಥ ಮಾಡ್ಕೊಡ್ರಣ, ಇಲ್ಲಿ ನಾವು ಗಣಿಗಾರಿಕೆ ಆಗ್ಬಾರ್ದು ಅಂತೆಲ್ಲ ಹೇಳ್ತಾ ಇರೋದು. ಗಣಿಗಾರಿಕೆ ಆಗ್ಲಿ, ಅದು ಜವಾಬ್ದಾರಿಯುತವಾಗಿ ಆಗ್ಲಿ, ಆ ಧೂಳು ಗೀಳು ಬರ್ದೇ ಇರೋಂಗಾಗ್ಲಿ. ಇಲ್ಲಿ ಜೇನ್ನೊಣ ಇಲ್ಲ ಅಂದ್ರೆ ಅಲ್ಲಿ ಯಾವ್ದೊಂದು ಹೂ ಬರ್ತಾ ಇಲ್ಲ ಅಂತಲ್ವಾ.
ಹಾಗಾಗಿ ಹೂ ಬೆಳೀತಾ ಇಲ್ಲ ಅಂತ. ಆದ್ರೂನು ಒಂದಷ್ಟು ಜನ ಊರಲ್ಲಿ ಇರೋರೇನೆ ಅವ್ರ ಪರವಾಗಿರೋರು ಇರ್ತಾರೆ, ಅವ್ರಿಗೂ ಬದುಕ್ಬೇಕಲ್ಲ. ಈಗ ಜಮೀನ್ ಇರೋರಿಗೆ ನನ್ನ ಜಮೀನಲ್ಲಿ ಬೆಳೆ ಆಗ್ತಾ ಇಲ್ಲ ಅಂದ್ರೆ ಜಮೀನಲ್ಲಿ ಕೂಲಿ ಮಾಡೋರಿಗೆ ಏನ್ ಮಾಡ್ಬೇಕು? ಅಲ್ಲಿ ಕೆಲಸ ಸಿಕ್ಕಿದ್ರೆ ಅವ್ನ ಪರವಾಗಿರ್ತಾನ, ನಿಮ್ಮ ಊರಿನ ಪರವಾಗಿರ್ತಾನ? ಅವ್ರ ಪರವಾಗಿರ್ತಾನೆ. ಅದೇನ್ ತಪ್ಪ? ಅದು ಹೊಟ್ಟೆ ಪಾಡಲ್ವಾ? ಹಾಗಾಗಿ ಬೇರೆ ಬೇರೆ ವಿಚಾರಗಳು ಹಳ್ಳಿಯ ಮೇಲೆ ಇಷ್ಟೇ ಇರುತ್ತೆ. ಆದ್ರೆ ಅದನ್ನ ಮೀರಿದ್ದು ನಾನು ಆಗ ಹೇಳಿದಲ್ವಾ, 10 ವರ್ಷ 15 ವರ್ಷನೂ ಬೇಡ, ನಾಳೆ ಯಾವ್ದೋ ಒಂದಲ್ಲಾಗಿ ಏನೋ ಒಂದು ಅಕ್ರಮ ಆಗಿ ಅಥವಾ ಏನೋ ಒಂದ್ 2-3 ತಪ್ಪುಗಳು ಹಾಕ್ಬಿಡ್ತು, ಸುಪ್ರೀಂ ಕೋರ್ಟ್ ಇನ್ನೊಬ್ರೆ ಬಂದ್ ಮಾಡ್ರ ಅಂದ್ಬಿಡ್ತು. ಈ ಕೆಲಸ ಮಾಡ್ತಿರೋರು ಲಾರಿ ಇಟ್ಕೊಂಡಿರೋರು ಎಲ್ಗೋಗ್ತಾರೆ? ಸಂಡೂರಲ್ಲಿ ಹೊಸಪೇಟೆಯಲ್ಲಿ 5,000 ಲಾರಿಗಳು ಹಿಂಗೆ ನಿಲ್ಸ್ಬಿಟ್ರು. ಯಾವಾಗ ಗೊತ್ತಲ್ಲ? ಜನಾರ್ದನ್ ರೆಡ್ಡಿ ಅಕ್ರಮ ಮಾಡ್ತಿದ್ದಾಗ. ಆಮೇಲೆ ಅವರೆಲ್ಲ ಬಾಯ್ ಪಡ್ಕೊಂಡು ಸಾಲಗಳು ಲಕ್ಷ ಒಂದೊಂದಕ್ಕೂ 40 ಲಕ್ಷ 50 ಲಕ್ಷ ಸಾಲ ಮಾಡಿದವ್ರು ಏನ್ ಮಾಡ್ತಾರೆ? ಎಷ್ಟು ಜನ ನೇಣು ಹಾಕೊಂಡು ಏನೇನೋ ಆಗ್ಬಿಡ್ತಾರೆ. ಹಾಗಾಗಿ ಅಂತದಾಗಬಾರ್ದು. ಇಲ್ಲ 10 ವರ್ಷ ಅಲ್ಲ 50 ವರ್ಷ ಗಣಿಗಾರಿಕೆ ಮಾಡ್ಲಿ. ಎಲ್ರಿಗೂ ಅಲ್ಲಿ ಕೆಲಸ ಮಾಡ್ತಿರೋರು ಒಂದು 20 ವರ್ಷ 30 ವರ್ಷ ಕೆಲಸ ಮಾಡಿ ರಿಟೈರ್ಡ್ ಆಗೋ ತರದ್ದು ಗಣಿಗಾರಿಕೆ ಆಗಿ. ಹೌದಾ ಇಲ್ವಾ? ಫ್ಯಾಕ್ಟರಿ ಹೋಗ್ತೀವಲ್ಲ, ರಿಟೈರ್ಡ್ ಆಗೋ ತನಕ ಕೆಲಸ ಇರುತ್ತೆ. ಇಲ್ಲಿ ಯಾಕೆ ಆಗ್ಬಾರ್ದು? 5 ವರ್ಷ 10 ವರ್ಷದಲ್ಲೆಲ್ಲ ನಿಮ್ಮೂರದ ಗುಡ್ಡ ತೆಗೆದ್ಮೇಲೆ ಆಮೇಲೆ ಏನಿರುತ್ತೆ? ಇಲ್ಲಿ ಏನಿರಲ್ವಲ್ಲ. ಅಷ್ಟೊತ್ತಿಗೆ ಇಲ್ಲಿ ಜನಜೀವನ ಇರೋದಿಲ್ಲ, ಏನು ಇಲ್ಲಿ ಬೆಳೆಗಳು ಬರೋದಿಲ್ಲ. ಪರಾಗಸ್ಪರ್ಶ, ಜೇನುನೊಣಗಳದ್ದು ಪರಾಗಸ್ಪರ್ಶ ಆಗ್ಲಿಲ್ಲ ಅಂದ್ರೆ ತಿನ್ನೋದಿಕ್ಕೆ ಅನ್ನ ಸಿಗಲ್ಲ, ಬೆಳೆ ಬೀಜ ಆಗಲ್ಲ. ಹಾಗಾಗಿ ಅವೆಲ್ಲ ಯೋಚನೆ ಮಾಡ್ರಿ. ಏನಪ್ಪ ನೀವೇನಾದ್ರು ಹೆಣ್ಮಕ್ಳು ಹೇಳೋಣ ಏನಾದ್ರು ಇದೆಯಾ? ಮನೆಗಳಿಗೆ ಅದೊಂದು ಸ್ಕೀಮ್ ಇದೆ, 7 ಲಕ್ಷ ರೂಪಾಯಿ ತನಕ ಕೊಡ್ತಾರಂತೆ. ಅದಕ್ಕೇನೆ ನೀವೆಲ್ಲ ಸೇರಿ ಒಂದು ಪತ್ರ ಬರೀರಿ. ಒಂದು ಪತ್ರ ನಾವು ಬರ್ತೀವಿ, ಮುಂದಿನ ಸಲ ಬಂದಾಗ ನಾವು ಫಾರ್ಮ್ಯಾಟ್ ಕಳ್ತೀವಿ. ವೀರಭದ್ರಪ್ಪ ಈಗೆಲ್ಲ ನೀವು ಬರ್ಕೊಡ್ರಪ್ಪ ಅಂದ್ರೆ ಆಗಲ್ಲ. ನಾವು ಪಟ್ಟಿ ಮಾಡ್ಕೊ ಬರ್ಬೇಕು, ಅದ್ರಲ್ಲಿರೋ ಒಂದಷ್ಟು ಅಂಶಗಳನ್ನ ಟಿಕ್ ಮಾಡ್ಕೊಳ್ಬೇಕು, ಅದು ಸೈನ್ ಮಾಡಿಸ್ಕೊಳ್ಬೇಕು. ನೋಡಪ್ಪ, ನಮ್ ಇಲ್ಲೆಲ್ಲ ಗೊತ್ತಿರ್ಬೇಕು. ನಾನೆಲ್ಲ ಗೊತ್ತಲ್ಲ, ವೀರೇಶ್ ಅಂತ ನನ್ನ ಹೆಸರು ಭೀಮ್ ಸಮುದ್ರ ಗೊತ್ತಿರ್ಬೇಕಲ್ಲ. ಅದನ್ನೇ ಮಾತಾಡ್ತಿದ್ವಲ್ಲ, ಮಾತಾಡೋಣ. ಇವರೊಬ್ಬರು ಮಾತಾಡ್ತಾರ, ನೀವು ಮಾತಾಡ್ರಪ್ಪ, ಎಲ್ಲ ಮಾತಾಡೋಣ. ಅದಕ್ಕೆ ಬಂದಿರೋದು. ನೀವು ಮಾತಾಡ್ತಿಲ್ಲ ಅಂತ ನಾವು ಮಾತಾಡ್ತಿರೋದು. ಕಡ್ರಿ ವೀರೇಶ್ ಅಣ್ಣ ಮಾತಾಡ್ತಾರೆ. ಈಗ ನಾನು ಈಗ 5 ವರ್ಷದ ಕೆಳಗೆ ಹೈಕೋರ್ಟ್ ಅಲ್ಲಿ ಸ್ಟೇ ತಗೊಂಡಿದ್ದೀನಿ. ಇಲ್ಲಿ ಒಂದು ಅಕ್ರಮ ಮಾಡಿದ್ದಾರೆ ಮೈಸೂರು. ಇವರೆಲ್ಲರೂ ಇಬ್ಬರು ಸೇರ್ಕೊಂಡು ಒಂದು ಅಕ್ರಮ ಮಾಡಿದ್ದಾರೆ. 5 ವರ್ಷದ ಕೆಳಗೆ ಹೈಕೋರ್ಟ್ ಇಂದ ಒಂದು ಸ್ಟೇ ತಂದಿದ್ದೀವಿ. ಹಳ್ಳನ ತೆಗೆದ್ಬಿಟ್ಟು ಮುಚ್ಚಾಕ್ಬಿಡ್ದ, ಕೆರೆಗೆ ಹೋಗೋ ಹಳ್ಳನ ಮುಚ್ಚಾಕ್ಬಿಡ್ದಾರೆ, ಬೇರೆ ಕಡೆಗೆ ಹೋಗ್ತಿದೆ. ಈಗ 2015 ವರ್ಷದ ಕೆಳಗೆ ನಾನು ಹಿಂಗೆ ಹಳ್ಳ ಮುಚ್ಚಿದಿರಾ, ನೀವು ಮುಂದೆ ನಮಗೆ ತೊಂದರೆ ಆಗುತ್ತೆ ಅಂತ ಮೈಸೂರಿಗೆ ಹೇಳಿದೆ. ಅವರು ನಾವು 100 ಕೋಟಿ ರೂಪಾಯಿ ಬಂಡವಾಳ ಹಾಕಿ ರೈಲ್ವೆ ಟ್ರ್ಯಾಕ್ ಮಾಡ್ತಾ ಇದೀವಿ, ಈಗ ಈ ವಿಚಾರ ಎತ್ಬೇಡ್ರಿ ವೀರೇಶ್, ಮುಂದೆ ತೊಂದರೆ ಆದ್ರೆ ನೋಡೋಣಂತೆ, ಈಗ ಈ ವಿಚಾರ ಎತ್ಬೇಡ್ರಿ, ನಮ್ದು ಪ್ರಾಜೆಕ್ಟ್ ಓಪನ್ ಆಗ್ಲಿ ಅಂತ ಹೇಳಿ ನನಗೆ ಸಮಾಧಾನ ಮಾಡಿದ್ರು. ಸರ್ ನಾನು ಅವಾಗ ಹೇಳಿದೆ, ನೋಡಿ ಸರ್, ನಿಮ್ ರೈಲ್ವೆ ಟ್ರ್ಯಾಕ್ ಆಗೋದ್ರಿಂದ ಇಲ್ಲಿ ಇಷ್ಟುದ್ದ ಟೀ ಬೆಳೆಯಲ್ಲ, ಇಲ್ಲೆಲ್ಲ ನಮ್ಮ ತೋಟಗಳಿದಾವೆ. ಇಲ್ಲಿ BBH ಕೆಳಗಿರೋದು ನನ್ನ ತೋಟ, 25 ವರ್ಷಗಳು ನಾನು ತೋಟ ಮಾಡಿರೋದು. ಏನೂ ಆಗಲ್ಲ ಇಲ್ಲಿ, ಮುಂದೆ ಒಂದು ಹುಲ್ಕಡ್ಡಿನೂ ಸಹ ಬೆಳೆಯಲ್ಲ ಸರ್ ಇಲ್ಲಿ ಅಂದೆ. ಇಲ್ಲ ನಾವು ಅದಕ್ಕೇನು ವ್ಯವಸ್ಥೆ ಮಾಡ್ಬಿಡ್ತೀವಿ, ಬಂಡವಾಳ ಹಾಕ್ಬಿಡ್ತೀವಿ, ವೀರೇಶ್ ಈಗ ಪ್ರಶ್ನೆ ಎತ್ಬೇಡ್ರಿ, ಸುಮ್ಮನಿರಿ ಅಂದ್ರು. ಸರಿ ನೋಡೋಣ ಅಂತ ಸುಮ್ಮನಿದ್ದೆ. 2011 ಇಸ್ಬೇಕು ಏನಾಯ್ತು, ಇದ್ಕಿದ್ದಂಗೆ ಎಲ್ಲ ಮೈಸೂರು ಸ್ಟಾಪ್ ಆದ್ರು. ಅದು CEC ವರದಿನಲ್ಲಿ ಬಳ್ಳಾರಿ ಸ್ಟಾಪ್ ಆಗಿತ್ತು, ಚಿತ್ರದುರ್ಗ ತುಮಕೂರು ಓಪನ್ ಇತ್ತಿನುವೆ. ಇದ್ಕಿದ್ದಂಗೆ ರಾತ್ರಿನೇ ಆದೇಶ ಆಗ್ಬಿಡ್ತು, ಸ್ಟಾಪ್ ಆಗ್ಬಿಟ್ಟು ಎಲ್ಲಿದ್ದು ಅಲ್ಲೇ ಹಂಗೆ ನಿಂತ್ಕೋಬೇಕಂತ ಸ್ಟಾಪ್ ಆದ್ರು. ನಾನೇನ್ ಮಾಡೋದು, ಇವರೇ ಸ್ಟಾಪ್ ಆಗಿ ಬಾಕ್ಲಾಕೊಂಡಿದ್ರೆ ಇನ್ನೇನ್ ಮಾಡೋಣ ಅಂತ ನಾನು ಸುಮ್ಮನೆ 2015 ಮತ್ತೆ ಚಾಲು ಮಾಡ್ಕೆ. ಎಲ್ಲ ಗೊತ್ತಿರ್ಬೇಕಲ್ಲ ನಿಮ್ಗೆ, 2015 ಚಾಲು ಆಯ್ತು. ಇದು 10 ಸ್ವಲ್ಪ ಮುಂಚೆ ಚಾಲು ಆಗಿರೋದು. ಆಮೇಲೆ ಏನಾಯ್ತು, ಬಂದು ಕೇಳಿದೆ, ನೋಡ್ರಿ ಹಿಂಗೆಲ್ಲ ಆಗಿದೆ, ಮತ್ತೆ ಇದಕ್ಕೇನು ಪರಿಹಾರ ಮಾಡ್ತೀನಿ. ಇವತ್ತರೆಗೂ ಪರಿಹಾರ ಮಾಡಿಲ್ಲ. ಈಗ ನಾನು ಊರಿನಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ. ಹೋಗಿ ಹೈಕೋರ್ಟ್ ಸ್ಟೇ ತಗೊಂಬಂದು ನಿಲ್ಲಿಸಿದೆ. ನೋಡ್ರಿ ನೀವೆಲ್ಲ ಹಿಂಗಾಗಿದೆ, ಎಲ್ಲ ಫೋಟೋ ಸಮೇತ ಎಲ್ಲ ನೋಡಿ ಇದು ಮಾಡಿದ್ರೆ ಸ್ಟೇ ಕೊಡ್ಬೇಕಾದ್ರೆ ಸುಮ್ಮನೆ ಕೊಡಲ್ಲ ಹೈಕೋರ್ಟ್. ಆಮೇಲೆ ಏನ್ ಮಾಡಿದ್ರು, ಅಲ್ಲಿ ಒಂದು 300 ಜನ ಕರ್ಸಿದ್ರು. ಯಾರನ್ನ ಸೆಕ್ಯೂರಿಟಿ, ಹಿಂಗೆ ಎಲ್ಲ ಯೂನಿಫಾರ್ಮ್ ಹಾಕೊಂಡ್ರೆ 300 ಜನ ಸೆಕ್ಯೂರಿಟಿ ಕರ್ಸಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು. ದೌರ್ಜನ್ಯ ಮಾಡಿ ಏನ್ ಮಾಡಿದ್ರು, ಲೋಕಲ್ನವರೆಲ್ಲ ಸೆಕ್ಯೂರಿಟಿ ಕೆಲಸ ಕೊಟ್ಟಿದಾರಲ್ಲ ಅವ್ರನ್ನ ಕರ್ಸಿದ್ರು. ಅವ್ರನ್ನ ಕರ್ಸಿ ನಮ್ಮ ಮೇಲೆ ಚೂ ಬಿಟ್ರು. ನಾನು ಹೇಳಿದೆ ಅವ್ರಿಗೆ, ನೋಡಪ್ಪ ಇದನ್ನ ಮೈಸೂರು ನಂಬಿಕೆ ನಾವು ಅಜ್ಜ ಅಪ್ಪನಿಂದ ಬದುಕಿಲ್ಲ. ನಾವೆಲ್ಲ ಮುಂಚೆಯಿಂದ ನೆಮ್ಮದಿ ಕೂಡ್ ತಿಂದಿದ್ದೀವಿ ಇದೇ ವ್ಯವಸಾಯ ಮಾಡ್ಕೊಂಡು. ಇದು ಯಾವ್ದೋ 10,000 ರೂಪಾಯಿ ಸಂಬಳ ಕೊಡ್ತಾನೆ ನಿನಗೆ, ಸೆಕ್ಯೂರಿಟಿ ಇಟ್ಕೊಂಡಾನೆ ಅಂತ ನೀನು ಲೋಕಲ್ನೇ ನಮ್ಮೂರನಾಗಿ ನನ್ನ ಮೇಲೆ ಕೈ ಎತ್ತಿಯಲ್ಲ ನೀನು ಅಂತ ಹೇಳಿದೆ. ಅಣ್ಣ ನಾವೇನ್ ಮಾಡೋಣ, ಅವ್ರು ಹೇಳಿ ಕಳ್ಸಿರು ಬಂದ್ವಿ ಅಂದ್ರು. ಅವರು ನಮ್ಮರ ಮೇಲೆ ನಮ್ಮನ್ನ ಹೆಚ್ಚು ಬಿಡ್ತಾರೆ. ನಾಳೆ 1000 ಕೋಟಿ ಲಕ್ಷಾಂತರ ಕೋಟಿ ತಗೊಂಡು ಮಾಡಿಕೊಂಡ್ರೆ ಹೋಗ್ತಾರೆ. ನಾಳೆ ಇಲ್ಲಿ ತಿನ್ನಕ್ ಅನ್ನ ಬೆಳೆಯದಂಗ ಆಗೋ ಪರಿಸ್ಥಿತಿ ನಮ್ದು. ನಾವು ಬದುಕ್ಬೇಕು ಇಲ್ಲಿ, ನಾವು ಬದುಕೋದು ಇದೇ ಜಾಗ. ಅವರು ಬೇರೆ ಊರಿಂದ ಬಂದಿರೋರು ಮಾಡ್ಕೊಂಡು ಹೋಗ್ತಾರೆ. ನಾವು ಕೊನೆ ತನಕ ನಮ್ಮ ಮಕ್ಳು ಮೊಮ್ಮಕ್ಳು ಬದುಕೋದಿದ್ದು ತಿನ್ನಾಕ ನಮಗೆ ಅನ್ನ ಅಷ್ಟೇ. ಇವತ್ತವರೆಗೂ ನೋಡ್ಕೊಂಡ್ರೆ ನಾವು ಹೊಟ್ಟೆ ಬಟ್ಟಿಗೆ ಅಷ್ಟೇ ನೋಡ್ಕೊಂಡಿದೀವಿ. ನಾವೇನು ಇವತ್ತವರೆಗೆ ಬೇರೆ ಏನೋ ನೋಡ್ಕೊಂಡಿಲ್ಲ. ಇವತ್ತು 4 ಜನಕ್ಕೆ ಯಾವ್ದು ಬೇಕಾದಷ್ಟು ಹಣ ಸಿಗ್ತೈತೆ ಅಂತ ಅವ್ರು ನಮ್ಮ ಮೇಲೆ ಎತ್ಕಟ್ಟಿ ಈಗ ಏನಾಗಿದೆ ಅಂದ್ರೆ ಬನ್ನಪ್ಪ ರಾಧಾಕೃಷ್ಣ ಪಲ್ಲಕ್ಕಿ ಅವರು ನನಗೆ ಹೇಳಿದ್ರು, ನೋಡ್ರಿ ಗಣಿ ಬಾಧಿತ ಪ್ರದೇಶ ಅಷ್ಟೇ ಅಲ್ಲ, ಗಣಿ ಬಾಧಿತನೂ ಆಗಿದೀವಿ ನಾವು ಅಂತ. ಕೆಲವು ದಣಿಗಳೆಲ್ಲ ಸೇರ್ಕೊಂಡು ಏನ್ ಮಾಡಿದಾರೆ ಗೊತ್ತಲ್ಲ, ಇಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಗಣಿಯರು ಮತ್ತೆ ದಣಿಗಳು. ಗಣಿಯಿಂದ ಬಾಧಿತ ಅವರು ಸಿನಿಮಾದವರು ಮಾತಾಡಿದ್ರೆ ನಮ್ಗೆ ಅವ್ರಿಗೆಲ್ಲ ಬರೆಯೋದು ಗೊತ್ತಲ್ಲ. ಗಣಿ ಬಾಧಿತ ಅಷ್ಟೇ ಅಲ್ಲ,
ದಣಿಬಾಧಿತನೂ ಆಗಿದ್ದಾರೆ ಇಲ್ಲಿ ಅಂತ. ಹೌದ್ರಾ? ಗೊತ್ತಾಗಿರ್ಬೇಕು ನಿಮ್ಗೆ. ನಮ್ಮವರೇ ಬೊಮ್ಮೆನಳ್ಳಿಯರೇ ಸೆಕ್ಯೂರಿಟಿ ಜನರಲ್ ಬೊಮ್ಮೆನಳ್ಳಿಯರು ಇರ್ಬೇಕು ಇಲ್ಲಿ. ಅವರೇ ಬಂದು ನಮ್ಮ ಮೇಲೆ ಇದು ಮಾಡಿದ್ರು. ಆಮೇಲೆ ಅಲ್ಲೆಲ್ಲ ಮುಗಿದ್ಮೇಲೆ ಏನಲ್ಲ ನೀ ನಮ್ಮ ಮೇಲೆ ಬಂದು ಇದು ಮಾಡ್ತೀಯಲ್ಲೋ, ಅಪ್ಪ ಅಜ್ಜನ ಕಾಲದಿಂದ ನಾವು ಜೊತೆ ಬದುಕಿರೋರು ಅಂದ್ರೆ ಏನ್ ಮಾಡೋಣ ಅವ್ರು ಕಳ್ಸಿದ್ರು. ಹೀಗೆ ಅವ್ರು ಏನ್ ಮಾಡ್ತಿದ್ದಾರೆ, ನಮ್ಮನ್ನೇ ಎತ್ಕಟ್ಟಿ ದೋಚ್ಕೊಂಡು ಹೋಗ್ತಿದ್ದಾರೆ. ಹೌದ್ರಾ? ನಮ್ಮೆಲ್ಲ ಯಾರನ್ನ ಒಂದ್ 4 ಜನ ಹತ್ರ ಕಿಟ್ಕೊಂಡು ಇದ್ರ ಸಮಸ್ಯೆ ಬಹಳ ಆಗಿದೆ. ಆಮೇಲೆ ಕೆಲವರು ನಮ್ಗೆ ಇಲ್ಲಿ ಕೆರೆ ವಿಚಾರ, ನಮ್ಮ ಭೀಮಸೌರ ಕೆರೆನೂ ತೋರಿಸ್ತೀನಿ ಏನಾಗಿದೆ ಅಂತ. ಅದಕ್ಕೆ ಬಂದಿದ್ದೀನಿ ಇಲ್ಲಿ ಕರ್ಕೊಂಡು ಹೋಗೋದಕ್ಕೆ. ಈ KMRC ಫಂಡ್ ಇದೆಯಲ್ಲ ಸರ್, DMF ಫಂಡ್, ನನ್ನ ದಾಖಲೆ ಇದೆ, ಕಾರ್ನಲ್ಲಿ ಇದಾವೆ, ಅಷ್ಟು ದಾಖಲೆ ಇದಾವೆ. ಇವತ್ತಿನವರೆಗೂ DMF ಫಂಡ್ 430 ಕೋಟಿ ರೂಪಾಯಿ ಒಂದು ಕ್ರಿಯಾ ಯೋಜನೆ ಮಾಡಿದ್ರು. 430. ಈ ಭಾಗ ₹1 ಹಾಕಿಲ್ಲ, ಖರ್ಚು ₹1 ಇದು ಮಾಡಿಲ್ಲ. ಅಷ್ಟು ಡಾಕ್ಯುಮೆಂಟ್ಸ್ ಐತೆ ನನ್ನ ಹತ್ರ. ₹1 ಹಾಕಿಲ್ಲ. ಇಲ್ಲಿ ನಮ್ಮ ಭೀಮಸಮುದ್ರ ಕೆರೆ ಏನಪ್ಪ, ಭೀಮಸಮುದ್ರ ಕೆರೆ ಎಫೆಕ್ಟ್ ಮೈನಿಂಗ್ ಇಂದ ಭೀಮಸಮುದ್ರ ಕೆರೆಗೆ ಎಫೆಕ್ಟ್ ಆಗಿತ್ತೆ ಇಲ್ಲ, ಉಳ್ತುಮಿತೆ ಇಲ್ಲ. ನಾನೇನ್ ಮಾಡಿದೆ, 100% ಅಲ್ಲ 99% ಭೀಮಸಮುದ್ರ ಕೆರೆಗೆ ಎಫೆಕ್ಟ್ ಆಗಿರೋದು ಮೈನಿಂಗ್ ಇಂದ. ₹1 ಆಗಿಲ್ಲ ಸರ್. ಆ ಕಡೆ ಇದಕ್ಕೆ ಸಿದ್ದಾಪುರ ಕೆರೆಗೆ 1 ಕೋಟಿ ಹಾಕಿದ್ದಾರೆ, ಮಾನಂಗಿ ಕೆರೆಗೆ 3 ಕೋಟಿ ಹಾಕಿದ್ದಾರೆ. ಅವು ಹಾಕಿರೋ ಅಲ್ಲ ತೋರಿಸ್ತೀನಿ, ಡಾಕ್ಯುಮೆಂಟ್ಸ್ ಅದು ಇಷ್ಟಿದೆ ಇದು. ನಾನೇನ್ ಮಾಡಿದೆ, ನಾನು ನೀರಾವರಿ ಇದ್ರೆಲ್ಲ ಸದಸ್ಯ ಆಗಿದ್ದೀನಿ, ಡೈರೆಕ್ಟರ್ ಆಗಿದ್ದೀನಿ. ನಾನು ತಗೊಂಡು ಹೋದೆ, 100 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕೊಡ್ರಿ ನಮ್ಮ ಇದಕ್ಕೆ, DMF ಫಂಡ್ ಕೊಡ್ರಿ, 430 ಕೋಟಿ ಐತಲ್ಲ. ಹೋಗಿ MLA, ಹಳೆ MLA ಇದ್ರಲ್ಲ, ಹಿಂದಿನ MLA ಹತ್ರ ಹೋಗಿ ಕೊಟ್ಟಿವಿ. ಕೊಟ್ಟಾದ್ಮೇಲೆ ಏನ್ ಹೇಳಿದ್ರು ಗೊತ್ತವ್ರು, ಇಲ್ಲಪ್ಪ ನನಗೇನು ಇದಿಲ್ಲ, ನಾನೆಲ್ಲ ಮೀಟಿಂಗ್ ಅಲ್ಲಿ ಇದ್ದೆ, ಚಂದ್ರಪ್ಪ ಎಲ್ಲೆಲ್ಲಿ ಬೇಕಾದ್ರೆ ಹಾಕ್ಸ್ಕೊಂಡ್ಬಿಡ್ತಾನೆ, ರಾಕ್ಷಸ ಆಡ್ದಂಗೆ ಆಡ್ತಾನೆ, ನಮಗೆ ಕೊಡೋದಿಲ್ಲ ದುಡ್ಡು. ನಾನೇನ್ ಮಾಡಿದೆ, DC ಮೇಡಮ್ ಹತ್ರ, ಕವಿತಾ ಮನ್ನಿ ಕರೀದ್ರು, DC ಮೇಡಮ್ ಹತ್ರ ಹೋಗಿ ಒಂದು ಲೆಟರ್ ಕೊಟ್ಟೆ. ಆ ಲೆಟರ್ ಎಲ್ಲ ಡಾಕ್ಯುಮೆಂಟ್ ಸಮೇತ ಕೊಟ್ಟೆ. ಕೊಟ್ಟಾದ್ಮೇಲೆ ಅವರು 100 ಕೋಟಿ ಕೊಡ್ರಿ ನಮ್ ಇದಕ್ಕೆ ಅಂತ. ವರ್ಷ 10 ಕೋಟಿ ಖರ್ಚು ಮಾಡ್ತೀವಿ ನಮ್ಮ ಇದು ಕೆರೆ ಉಳಿತೆ ಗೊತ್ತಲ್ಲ, ಭೀಮಸೌರ ಕೆರೆ ಉಳಿ ಎಷ್ಟೈತೆ ಅಂತ. ಆಮೇಲೆ ಕಾಲುವೆಗಳು ಎಲ್ಲ 33 ನೀರ್ ಐತೆ ಸರ್ ಭೀಮಸೌರ ಕೆರೆ. ಕೊಟ್ಟು ಬಂದೆ, ಆಯ್ತು ನೋಡೋಣ ಅಂತ. ಇವ್ರು ಯಾವಾಗ ಅಧಿಕಾರಿಗಳು ಇವರೆಲ್ಲ ನಮ್ಮ ಮೇಲೆ ಇದು ಮಾಡಿದ್ರೆ ಹಾಕಲ್ಲ ಅಂತ ನಾನು ಮಾಡಿದ್ರೆ, ನಮ್ಮ ಸಮಿತಿಯಿಂದ ಒಂದು ಸ್ಟೇ ತಂದ್ಬಿಡ, ನಾನು ಫಂಡ್ ಖರ್ಚು ಮಾಡಕ್ಕೆ ಸ್ಟೇ ತಂದ್ಬಿಡು. ಎಲ್ಲ ಬೇರೆ ಕಡೆ ಚಳ್ಳಕೆರೆಗೆ ಯಾವ್ದಾವ್ದೋ ಊರಿಗೆ ಬಾರ್ಡರ್ನಾಗ ಹಾಕಿದ್ದಾರೆ. ನಾವು ಕೇಳಿದೆ ಏನಂತ, ಚಳ್ಳಕೆರೆಗೆ ಹೆಂಗ್ ಓದ್ತಿದ್ದು ಮೈನಿಂಗ್ ಫಂಡ್ ನೀವು ಹೇಳಿದ್ರಿ ಅವಾಗ ಒಂದು ಪ್ರಶ್ನೆ. ಇದೇ ಭಾಗದಾಗ ಖರ್ಚು ಮಾಡ್ಬೇಕು ದುಡ್ಡನ್ನ. ಚಳ್ಳಕೆರೆಗೆ ಯಾವ್ದೋ ಮೂಲೆಗೆ ಹಾಕಿದ್ದಾರೆ. ಏನಂತ ಹೇಳ್ತಾರೆ ಅಂದ್ರೆ, ಮೀಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರಾಜಕಾರಣಿಗಳು, ಅಲ್ಲಿ ಹೋಗಿ ಅಲ್ಲಿ ಯಾವ್ದೋ ಒಂದು ಕ್ವಾರೆ ಇರ್ತದೆ, ಒಂದು ಸಣ್ಣದು ಜಲ್ಲಿದ್ದು, ಅದೈತಲ್ಲ ಅದು ಕೊಡ್ರಿ ಅಂತ. ಅತಿ ಎಫೆಕ್ಟ್ ಆಗಿರೋದು ಇಲ್ಲಿ ನಮ್ಮ ಚಿತ್ರದುರ್ಗ ತಾಲೂಕಿನಾಗೆ. ಹೌದಾ? ಚಿತ್ರದುರ್ಗ ತಾಲೂಕಿನಾಗ ಮೇನ್ ಎಫೆಕ್ಟ್ ಆಗಿರೋದು ಇಲ್ಲಿ. ₹10 ಖರ್ಚು ಮಾಡಿದ್ರೆ DMF ಅಷ್ಟು ದಾಖಲೆ ತೆಗ್ಸಿದ್ರಿ. ಚಿತ್ರದುರ್ಗ ಹೊಳಲ್ಕೆರೆ ₹1 ಖರ್ಚು ಮಾಡಿದ್ರು. ಈಗ ಗಾಂಧಿ ಪಾಲನಾಯಕನ ವಿಚಾರ ಹೇಳಿದ್ರು. ಗಾಂಧಿ ಪಾಲನಾಯಕನ ಇಷ್ಟು ಇವರೆಲ್ಲ ಕುರುಬಾಂಧ್ರವ್ರೆ, ಇವರೆಲ್ಲ ಇರೋರೆಲ್ಲ ಗಾಂಧಿ ಪಾಲನಾಯಕ ಕುರುಬಾಂಧವ್ರು ಇವರು. ಮೋಸ್ಟ್ಲಿ ನಾನು ಹೇಳ್ತೀನಿ, ಜನಪದ ನಾಯಕ ಅವನು, ಯಾರೋ ಗಾಂಧಿ ಪಾಲನಾಯಕ. ಅವರ ಪಾಲನಾಯಕನ ಹಿಂದೆ ಬಂದಿರೋರೆಲ್ಲ ಇವ್ರು ಪೂರ್ವಜರು. ಇಲ್ಲಿ ನೆಲ ನಿಲ್ಲ, ಈ ಗುಡ್ಡ ನೆಲ ನಿಲ್ಲ, ಕಾರಣ ಇಲ್ಲೆಂದು ರೋಡ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಇಲ್ಲಿ ಮುಂಚೆ ಎಲ್ಲ ನಮ್ಮಲ್ಲಿ ಏನಂತಿದ್ವಿ, ಭೀಮಸೌರದಾಗೆಲ್ಲ ಯಾರ ಒಬ್ಬ ದಂಡಿದಾನೆ ಅಂದ್ರೆ ಮೇಲ್ನಳ್ಳಿ ಆಗಿದೆಯಲ್ಲ ಇನ್ನೊಂತಿದ್ವಿ. ಯಾಕಂದ್ರೆ ಮೇಲ್ನಳ್ಳಿ ದಂಡ ಅಂತ. ಹೌದೇನಪ್ಪ, ಅವೆಲ್ಲ ಇತ್ತಲ್ಲ, ಮೇಲ್ನಳ್ಳಿ ಆಗಿದಲ್ಲ ಅಲ್ಲಿ ಇರೋತಿದ್ವಿ. ಆದ್ರೆ ಇವತ್ತು ಮೇಲ್ನಳ್ಳಿ ಚೆನ್ನಾಗೈತೆ, ಚೆನ್ನಾಗಿರ್ಬೇಕು. ಇಲ್ಲೆಲ್ಲ ಒಳ್ಳೆ ಇದಿದ್ದಾವೆ, ಭೂಮಿ ಇದೆ, ಮೇನ್ ಭೂಮಿ ಇದ್ದಾರೆ ಶ್ರೀಮಂತ. ಹೌದಾ? ಅವತ್ತು ರಾಗಿ ಜೋಳ ಬೆಳ್ಕೊಂಡೆ ನೆಮ್ಮದಿಗೆ ಜೀವನ ಮಾಡಿದ್ವಿ. ಇವತ್ತು ತೋಟಗಳಾಗಿದ್ದಾವೆ. ಇನ್ನೊಂದು ಈಗಲೂ ನೆಮ್ಮದಿ ಜೀವನ ಮಾಡ್ಬೇಕು. ಇದು ಯಾವ್ದು ಶಾಶ್ವತ ಅಲ್ಲ ನಮ್ಗೆ, ಇದು ಯಾವ್ದು ಶಾಶ್ವತ ಅಲ್ಲ. ಇವತ್ತೆಲ್ಲ ನಮ್ಮನ್ನು ಮಣ್ಣ ಮುಚ್ಚೋಗೋದೇ ಇವರೆಲ್ಲ. ಇವರು ಗಾದ್ರಿ ಪಾಲನಾಯಕ ಬಂದು ಇಲ್ಲಿ ಬಂದಿರೋರು. ಗಾದ್ರಿ ಪಾಲನಾಯಕನ ಕತೆ ಗೊತ್ತಲ್ಲ ನಿಮ್ಗೆ. ಅವನೊಬ್ಬ ಸಾವಿರಾರು ಹಸುಗಳನ್ನ ಪಾಲನೆ ಮಾಡ್ತಿದ್ದವನು. ಬಂದು ಇಲ್ಲಿ ಬರ್ತಾನೆ, ಅದು ಈ ಕಡೆ ಆಂಧ್ರ, ಈ ಕಡೆ ಬಾರ್ಡರ್ ಕಡೆ ಅಂತ ಬರ್ತಾನೆ, ಅಲ್ಲಿ ಮೇವಿಲ್ಲ ಅಂತ. ಇದು ಯಾವತ್ತೂ ಎಂತ ಬರಗಾಲ ಬಂದ್ರೆ ಇಲ್ಲಿ ಎಲ್ಲಿ ಮೇವಿಗೆ, ನೀರಿಗೆ, ಅನ್ನಕ್ಕೆ ತೊಂದರೆ ಇಲ್ಲ ಅಂತ ಪ್ರದೇಶ ಇದು. ಆಮೇಲೆ ರೋಗ ಬರ್ತಿರಲ್ಲ ಇಲ್ಲಿ, ಇದು ಆ ತರ ಪ್ರದೇಶ ಇದು. ಹಂಗಾಗಿ ಈ ಸಮೃದ್ಧಿಯಾಗಿರೋ ಪ್ರದೇಶ ಹುಡುಕಿ ಮುಂದೆ ಇಲ್ಲಿ ನೆಲೆನಿಂತಾನೆ. ಇಲ್ಲಿ ಹುಲಿಗೂ ಮತ್ತೆ ಗಾದ್ರ ಪಾಲನಾಯಕಿಗೂ ಒಂದು ಒಪ್ಪಂದ ಆಗುತ್ತೆ. ಹುಲಿ ಮರಿಗಳನ್ನ ಕೊಂದು ಬಿಡ್ತಾನೆ ಗಾದ್ರ ಪಾಲನಾಯಕ. ಅವಾಗ ಬಂದು ಗೋವಿನಲ್ಲಿ ನೋಡಿದಾಗ, ಏನು ನನ್ನ ಮರಿಗಳು ನಿಂಗೆ ಕೊಂದಾಕ್ಬಿಟ್ಟಿದ್ಯಲ್ಲ ನೀನು ಅಂತ. ಇಲ್ಲ ನನಗೆ ಗೊತ್ತಾಗಲಿಲ್ಲ ಅಂತ. ಅವತ್ತಿಂದ ಅವನಿಗೂ ಒಪ್ಪಂದ ಆಗುತ್ತೆ. ಏನಂತ, ನೀನು ನಮ್ಮ ಹಸುಗಳು ಮುಟ್ಟಂಗಿಲ್ಲ, ನಾನ್ ನಿಮ್ಮ ಮರಿಗಳು ನಿಮ್ಮ ಸಂತಾನ ಮುಟ್ಟಂಗಿಲ್ಲ. ಮುಂಚೆಲ್ಲ ಹುಲಿಗಳಿದ್ವಿ, ಇಲ್ಲಿ ಹುಲಿ ಬೇಟೆ ಆಡಿದಾರೆ ಗೊತ್ತೇನಪ್ಪ. ಬಾಳ್ಯದಲ್ಲೆಲ್ಲ ಹುಲಿ ಶಿಕಾರಿ ಫೋಟೋಗಳಿದೆ, ಬರೀ ತೋರಿಸ್ತೀನಿ. ಇಲ್ಲೆಲ್ಲ ಹುಲಿ ಬೇಟೆ ಆಡಿದಾರಲ್ಲ. ಅವಾಗ ಬ್ರಿಟಿಷ್ ಕಾಲದಾಗೆಲ್ಲ ಹುಲಿ ಬೇಟೆ ಆಡಿದ್ದಾರೆ. ಹುಲಿ ಶಿಕಾರಿ ಮಾಡೋರು ಶಿಕಾರಿಷನ್ ಅಂತ ಇದ್ರು ಬಾಳ್ಯದಾಗಿದ್ದಾರೆ. ನಿಮ್ಗೆ ತೋರಿಸ್ತು ಫೋಟೋಗಳು ಇದಾವೆ, ದೊಡ್ಡ ಫೋಟೋಗಳು. ಮಣ್ಣಿ 50-60 ವರ್ಷಗಳ ಬೇಟೆ ಆಡಿದ್ದಾರೆ. ಇಲ್ಲಿ ಹುಲಿಗುಳಿದ ಪ್ರದೇಶ ಇದು. ಹಂದಿ ಉಳಿದ್ ಎಲ್ಲದ ಈಗ ಕಾಡಂದಿ ಕಾಣ್ತಾವ ನಿಮಗೆ. ಜೇನು ಇರ್ಲಿ, ಕಾಗೆ ಇರ್ಲಿ, ಕಾಡಂದಿ ಕಾಣ್ತಾವ. ಜೇನು, ಕಾಗೆ ಇಲ್ಲಿ ಕಾಣ್ತಾ ಇಲ್ಲ ಅಂದ್ರೆ ನಮ್ಮ ವಿನಾಶದ ಸೂಚನೆ ಅದು. ನಮ್ಮ ವಿನಾಶದ ಸೂಚನೆ ಅದು. ಏನಪ್ಪ, ಮನುಷ್ಯರು ಬದುಕೋಕ ಇದು ನಾವ್ ಇಲ್ಲಿಂದ ಖಾಲಿ ಮಾಡೋ ಜಾಗ ಹತ್ರ ಆಗ್ತೈತೆ ಅಂತ. ಕಾಗೆ, ಜೇನುಣ, ಪಕ್ಷಿಗಳು ಓದು, ಪ್ರಾಣಿಗಳು, ಹಂದಿಗಳು ಬರ್ತಾವ ಇಲ್ಲಿಗ. ಹಂದಿಗಳು ಮುಂಚೆ ಎಷ್ಟಿತ್ತು, ನೀವೆಲ್ಲ ರಾತ್ರಿ ಎಲ್ಲ ಹೊಲಕ್ ಆಯ್ತಿತ್ತಲ್ಲಮ್ಮ. ಈಗೆಲ್ಲ ಹಂದಿಗಳು ಇಲ್ಲ, ಎಲ್ಲ ಒಂದ್ ಕಡೆಯಿಂದ ನಾಶ. ಆಮೇಲೆ ಫಾರೆಸ್ಟ್ ಒಳಗೆ ಇವ್ರು ಎಷ್ಟು ಅಕ್ರಮ ಮಾಡಿದ್ದಾರೆ ಅಂದ್ರೆ ಎಲ್ಲ ದಾಖಲೆ ಇದೆ. ಅಷ್ಟು ಅಕ್ರಮ ಮಾಡಿದ್ರು. ರಿಸರ್ವ್ ಫಾರೆಸ್ಟ್ ಸರ್ ಇದು, ರಿಸರ್ವ್ ಫಾರೆಸ್ಟ್ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ರೈಲ್ ಹಾಕಿದ್ದಾರೆ, ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಂತ ಎದುರಿಸ್ತಾರೆ, ಆದ್ರೆ ಅದು ಪ್ರೈವೇಟ್ ಪ್ರಾಪರ್ಟಿ. ಇವತ್ತಿನವರೆಗೂ ಗೊತ್ತಿಲ್ಲ.
ದಿನಕ್ಕೆ ಎಲ್ಲರೂ ನಮ್ಮೇಲೆ ತಿರುಗಿಬಿಡ್ತಾರೆ. ನಾವೆಲ್ಲ ಹೋದ್ರೆ ಏನಾದ್ರು ಕೇಳಕ್ಕೆ ಅಂತ ಹೋದ್ರೆ ನಮ್ಮೆಲ್ಲ ತಿರುಗಿಬಿಡ್ತಾರೆ. ಹಂಗೆ ಈ ವಿಚಾರದಾಗ ಇದು ಶಾಶ್ವತ ಅಲ್ಲ, ಮೈಸ್ ಶಾಶ್ವತ ಅಲ್ಲ. ನಾವು ಇಲ್ಲಿ ಬದುಕು ಇಲ್ಲಿ ಏನ್ ಬೆಳಕಂತೀವಿ ಅದೇ ಶಾಶ್ವತ. ಮಾತಾಡಿ. ನಮ್ಮೂರಲ್ಲಿ ಮಾಡಿದ್ರೆ ಅಂತಂದ್ರು ಏನು ನಮ್ಮೂರಲ್ಲಿ ಯಾರೋ ಇದಪ್ಪ ಮಾಡಿದ್ರು 9 ಜನ ಮಾತ್ರ ಮಾಡ್ತಾರೆ. ತಿಂತ ಅವರೇ ಒಕ್ಕರೆ ಮಸ್ನಿಗೆ ಅವರೇ ಬೆಳಿತಾರೆ, ಅವರೇ ಮಾಡಿರೋದು. ಏನು ಮ್ಯಾಗಲಿ ಬೆಳೋದು ಯಾರು ಬೆಳೆದಿಲ್ಲ, ಎಲ್ಲ ಹೊಲದ ಮನೆಯಿಂದಲೇ ಬೆಳೆದಿರೋದು. ಮೈಸೂರು ಯಾರು 10 ರೂಪಾಯಿ ತಿನ್ನೋರಿಲ್ಲ, ಯಾರು 10 ರೂಪಾಯಿ ಹೋಗಿ ಇವತ್ತು ಕೇಳಿದಿನ ಮೊನ್ನೆ ಹೋಗಿ ಕೇಳಿದೆ, ಇವಾಗ ಕುಡ್ದು ಬಂದಿ, ಇವಾಗ ಕುಡ್ದು ಬಂದ ಹೆಸರಿಂದ ಮಾತಾಡೋಕ್ಕೆ ಈಗ ಹೋಗಿ ಬರ್ರಿ, ಬರೀ ಕುಡ್ದು ಬಂದ್ಯಾ, ಅದು ಮಾಡಿ ಇದು ಮಾಡಿ ಅದೇ ಹೇಳೋದು. ಅವು ಯಾರು 10 ಜನ ಹುಡುಗ ಅಂದ್ರೆ ಏನಕ್ಕೆ ಬಂದ್ಯಪ್ಪ ಅಲ್ಲಿ ಸೆಕ್ಯೂರಿಟಿ ಇವ್ರು ಹೇಳಿದ್ರಲ್ಲ ಅದೇ ಥರ ಅಲ್ಲ. 10 ಜನ ಹುಡುಗ ಅಂದ್ರೆ ಸೆಕ್ಯೂರಿಟಿ ಹೇಳಿದ್ರು ಇವರು ಅದೇ ಥರ ಸೆಕ್ಯೂರಿಟಿ ಬಿಡೋದು, ನೀವು ಯಾರು ಬೆಳೆದ ಹೊರಗೆ ದೂಕೋದು. ನಾವು ನಮ್ಮೂರು ಮೈಸೂರು ದುಡ್ಕೊಂಡು ತಿನ್ನೋಕೆ ಆಗ್ಬಿಟ್ಟದು ಅವ್ರನ್ನ ನಮ್ಮನ್ನ ಹೊರ ಕಳಿಸ್ತಿರೋದು ಅವರು. ಅಂದ್ರೆ ನಮ್ಮೂರು 9 ಜನ ಇರೋದಕ್ಕೆ ನೀವಲ್ಲ ನ್ಯಾಯಾಧೀಶನ ಒಳಗೆ ಬಿಟ್ಕೊಂಡು ಜಡ್ಜಿನ ಒಳಗೆ ಈಗ ಬೇಕಾದ್ರೆ ಬರೀ ಈಗ ನಮ್ಮೂರಲ್ಲಿ ಯಾರು ಒಬ್ಬರು ನಾವು ಅಲ್ಲಿ ಹೋಗ್ಬೇಕು ಅಂತೇನು ಇಲ್ಲ, ಅಲ್ಲಿ ಸರಿಯಾಗಿ ಆಗ್ಬೇಕು. ನಿಮ್ಮೂರ ಮೇಲೆ ದುಷ್ಪರಿಣಾಮಗಳಾಗಬಾರ್ದು ಅಂತ ಕೇಳಬೇಕು. ಹೊಸ ಪರ್ಮಿಷನ್ ಕೊಡ್ರಿ ಅಂತ ಕೇಳಿದ್ವಿ. ಇದೇ ಸರ್ ಅದು ಹೊಸ ಪರ್ಮಿಷನ್ ಕೊಡ್ರಿ ಅಂತ ಕೇಳಿದ್ಕೆ ಅದನ್ನ ಚಡೋಗಿ ಡೊಮಿನೇಷನ್ ಅದೆಲ್ಲ ತಂದ್ರು ಕೂಡ ಅವ್ರೇನು ಅದು ಇದುವರೆಗೂ ಕಡಿಯಿಲ್ಲ, ಕಡಿ ಮಾಡಿಸಿ ಕೊಟ್ಟರು. ಈಗೇನು ಇವರು ನಮ್ಮ ಪ್ರೇಮಕ್ಕ ಒಂದು ಹೇಳಿದ್ದಾರೆ, ಇದು ಯಾರ್ದು ಇಲ್ಲಿ ಜಮೀನ್ ಇದೆಯಂತೆ, ರಸ್ತೆ ಹೋಗಿದೆಯಂತೆ. ರಸ್ತೆ ಅವ್ರ ಜಮೀನಲ್ಲಿ ರಸ್ತೆ ಹೆಂಗಮ್ಮ ಹೋಗುತ್ತೆ? ಮುಂಚೆ ಸೈಡಲ್ಲಿ ಇತ್ತು. ಸೈಡ್ ರಸ್ತೆ, ಸೈಡಲ್ಲಿ ಇದ್ದ ರಸ್ತೆ ಜಮೀನು ಸೈಡ್ ರೋಡ್ ಬಂದ್ಬಿಡ್ತಾ? ಇದೇನೋ ಸ್ವಲ್ಪ ನಂಗೆ ಅರ್ಥ ಆಗಿಲ್ಲ. ಯಾವ್ದೋ ಊರಿನ ರೋಡ್ ಅಂತೆ, ಬಂಡಿದಾರಿ ಅದೇನೋ ರೋಡ್ ಮುಚ್ಚಿಬಿಟ್ಟಿದ್ದಾರೆ. ಆ ರಸ್ತೆ ಅವ್ರ ಜಮೀನಲ್ಲಿ ರಸ್ತೆ ಹೋಗಿದೆ ಅಂತ ಈಗ ಅದಕ್ಕೆ ಸ್ಟೇ ತಂದಿದ್ದಾರೆ ಅವರು. ಇಲ್ಲ ಅದನ್ನಲ್ಲಿ ನಾನು ಆಕಾಶ ರೋಡಲ್ಲಿ ಓಡಾಡ್ತಾ ಇದ್ದೀವಿ, ಅದನ್ನ ಮಾಡಕ್ ಬಿಡ್ತಾ ಇಲ್ಲ. ಅದೇ ಮಾಡಕ್ ಯಾಕೆ ಬಿಡ್ತಾ ಇಲ್ಲ? ಅವ್ರ ಜಮೀನಲ್ಲಿ ರೋಡ್ ಇದೆಯಾ? ಆಕಾಶ ರೋಡ್ ಇದೆ. ಮತ್ತೆ ಅವ್ರ ಜಮೀನು ಅವ್ರು ಯಾಕೆ ಕಟ್ಟ ಮಾಡ್ತಾರೆ? ಕಾನೂನು ಪ್ರಕಾರ ಆಕಾಶ ರೋಡ್ ಎಲ್ಲ ಐತೆ, ಅಲ್ಲಿ ಹೋಗ್ರಂತ ಅವರು ನೋಡೋ ರೋಡ್ ಹೊಡೆದ್ರು ಈಗ ಅಲ್ಲೇ ಓಡಾಡ್ತಾ ಇದ್ವಿ. ರೋಡ್ ಏನಂದ್ರು ಈಗ ಅವರು 23 ಕೋರ್ಟಲ್ಲಿ ಏನಂತಿದೆ? ಏನು ಸ್ಟೇ ಬಂದಿದೆ? ಬೆಂಗಳೂರು ತನಕ ಸ್ಟೇ ಊರಂತ ಬಂದು ಆಗಿತ್ತು. ಊರ್ ಕಡೆ ಅಲ್ಲಪ್ಪ, ಸ್ಟೇ ಅಂದ್ರೆ ಏನು ಮಾಡಬಾರ್ದು ಅಂತ ಆಗಿದ್ಯಾ? ಏನಂತ ಆಗಿದೆ? ನೀವ್ ಹಾಕಿರೋದ ಅವ್ರು ಹಾಕಿರೋದ? ಅವ್ರು ಹಾಕಿದ್ರೆ ಅವ್ರು ಸ್ಟೇ ಬಂದಿದ್ರೆ ಅದಕ್ಕೆ ಅತಿಕ್ರಮ ಪ್ರವೇಶ ಮಾಡಬಾರ್ದು ಅಂತಲೇ ಬಂದಿರುತ್ತೆ. ಆ ಸ್ಟೇ ವೆಕೇಟ್ ಆಗ್ಬೇಕು. ವೆಕೇಟ್ ಆಗ್ಬೇಕು ಅಂದ್ರೆ ಅದೇನಿದೆಯೋ ದಾಖಲೆ ತಗೊಂಡ್ಸಲ್ಲ ನಮ್ಮ ಬೆಂಗಳೂರು ಆಫೀಸ್ ಬನ್ನಿ, ಲಾಯರ್ ಹತ್ರ ಮಾತಾಡೋದು. ಸ್ಟೇ ಆಗಿದ್ರೆ ಹೆಂಗ್ರೆ ಆಗುತ್ತೆ? ಏನ್ ಮಾಡ್ತೀರಾ? ಇವ್ರಂತಾನೆ ಆಗಿದ್ದಾರೆ, ಆದೇಶ ಬರ್ಬೇಕಲ್ಲ. ಆದೇಶ ಎಲ್ಲ ಸ್ಟೇ ಅಂತಿದ್ದಾರೆ. ರೋಡ್ ಇದೆ, ರೋಡ್ ತೆರವು ಮಾಡ್ಬೇಕು ಅಂತ ಆಗಿದ್ಯಾ? ಕೋರ್ಟ್ ಆರ್ಡರ್ ಆಗಿದೆ, ಕೋರ್ಟ್ ಸ್ಟೇ ಆರ್ಡರ್ ತೆರವಾಗಿದೆಯಾ? ತೆರವಾಗಿದ್ರೆ ಅದ್ರ ಆದೇಶ ಎಲ್ಲಿ? ಅದೇ ನೆನ್ನೆ ನೆನ್ನೆ ಮುಗಿದಿದೆ, ಇವತ್ತು ಕೇಸ್ ಹಾಕಿದ್ದಾರೆ ಅಂದ್ರೆ ಯಾವ್ದು ನೆನ್ನೆ ಮುಗಿದಿರೋದ ಇವತ್ತು ಹಾಕಿರೋದು ಮುಖ್ಯನ? ಇವತ್ತು ಬಂದಿದೆಯಲ್ಲ ಮತ್ತೆ. ಅದಕ್ಕೆ ಅದು ಸ್ವಲ್ಪ ಕಾನೂನು ಸಮಸ್ಯೆ ಇದೆ, ಅದು ಬಗೆಹರಿಸ್ಕೊಳ್ಳಿ. ಸ್ಟೇ ಇರೋವಾಗ ನಾವು ಕೆಲವೊಂದು ಅಡ್ಡ ಮಾಡಕ್ಕಾಗಲ್ಲ. ಸ್ಟೇ ಇಲ್ಲ ಅಂದ್ರೆ ನಾನು ಬರ್ತೀನಿ, ನಾವೆಲ್ಲ ಸೇರಿ ರೋಡ್ ಮಾಡೋದು. ಯಾವ ಅಡ್ಡ ಬರ್ತಾರೆ? ಯಾವ ಅಡ್ಡ ಬರ್ತಾನ ಒಂದ್ಸಲ ಮಾಡ್ತೀನಿ. ನಾವು ಒಂದ್ಸಲ DC ಆಫೀಸ್ಗೆ ಬರೋಣ, ಅವ್ರನ್ನೂ ಕರ್ಕೊಂಡ್ ಬರೋಣ. ಅದಕ್ಕೆ ಕಾರಣ ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಈಗ ಅವ್ರು ಹೇಳುದಲ್ಲ ಮುಗೀತು, ಮತ್ತೆ ಇನ್ನೊಂದು ಹಾಕಿದ್ದಾನೆ ಅಂತ. ಇನ್ನೊಂದು ಏನ್ ಹಾಕಿದ್ದಾನೆ ಅಂತ ತಗೊಳ್ಳಿ. ನಾವು ಸ್ವಲ್ಪ ಇವ್ರ ಜೊತೆ ಮಾತಾಡ್ರಿ. ವೀರಭದ್ರಯ್ಯ ಇದಾದ ಹತ್ರ ತಹಸೀಲ್ದಾರ್ ಹತ್ರ ಇದೆಯಲ್ಲ 24ರಲ್ಲಿ ಆಗಿರೋದು. ಇವರು ಮೇರೆಗಳು ಸದರಿ ಹಳ್ಳಿಯ ದಾರಿಯನ್ನು ಮೇಗರಹಳ್ಳಿ ದುರಸ್ತಿ ಮಾಡಿಕೊಂಡು ಅಡ್ಡಿ ಮಾಡದಂತೆ ಸೂಕ್ತ ಕ್ರಮ ಕೈಗೊಳ್ಳಲು ಯಾರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾನೆ. ಇದನ್ನ ಇಟ್ಕೊಂಡು ನೀವು ತಹಸೀಲ್ದಾರ್ಗೆ ಮತ್ತೆ DC ಹೋಗಿ ಊರಿನ ಜನಕ್ಕೆ ರಸ್ತೆಗೆ ಒಬ್ಬ ಅಡ್ಡ ಆಗ್ತಾ ಇದ್ದಾನೆ, ಅದೇನಾದ್ರೂ ಆಗಿರ್ಲಿ ಜನಕ್ಕೆ ಓಡಾಡೋದಕ್ಕೆ ಅನುಕೂಲ ಮಾಡ್ಕೊಡಿ ಅಂತ ಕೇಳಿ. ಅದನ್ನೇ ನೀವೊಂದು ಹೇಳ್ತೀರಾ, ಅವ್ರೊಂದು ಹೇಳ್ತಾರೆ. ನಮ್ಗೆ ಮಾತಾಡುವಾಗ ಯಾರ ಹತ್ರ ಇಲ್ಲ ಸರ್ ಅದು ಹಂಗಾಗಿಲ್ಲ ಹಿಂಗಾಗಿದೆ ಅಂದ್ಬಿಟ್ರೆ ನಮ್ಗೆ ತಪ್ಪಾಗ್ಬಿಡುತ್ತೆ. ನಮ್ಗೆ ಏನೇನ್ ಕೇಸ್ ನಂಬರ್ಗಳಿದೆ ತಗೊಳ್ಳಿ, ಆರ್ಡರ್ಗಳನ್ನ ಆನ್ಲೈನ್ ಅಲ್ಲಿ ಚೆಕ್ ಮಾಡೋಣ, ನೋಡ್ಕೊಂಡು ಆಮೇಲೆ ಇದ್ ಮಾಡೋಣ. ಏನ್ರಪ್ಪ ಎಲ್ಲ ಮಿಕ್ಕಿದ್ದು ಮೈನಿಂಗ್ಸ್ದು ಸಮಸ್ಯೆಗಳಿದೆ, ಆದ್ರೆ ನಿಮ್ಮೂರಿಗೆ ಏನ್ ಯೋಜನೆಗಳು ಬೇಕು, ಏನ್ ಬೇಕು ನೋಡಿ. ವಿದ್ಯಾರ್ಥಿಗಳು 80 ಜನ ಉದ್ಯೋಗ ಕೊಡ್ತಾ ಇಲ್ಲ, ಅವ್ರವ್ರೆ ಮುಂದೆ ಹಾಕಿ ಮಾಡ್ತಾರೆ, ಯಾರು ಇದು ಮಾಡಕ್ ಎಲ್ಲ ಹೇಳಿ ಸ್ಥಳೀಯ ಮೈನಿಂಗ್ಸ್ ಅಲ್ಲಿ ಸ್ಥಳೀಯರಿಗೆ ಯಾರಿಗೂ ಅವಕಾಶ ಕೊಡ್ತಾರೆ. ಅವರು ಉದ್ಯೋಗ ಕೊಡ್ಬೇಕು. 80 ಜನ ವಿದ್ಯಾವಂತರ ಕಂಪ್ಯೂಟರ್ ಮಾಡಿರೋದ್ರ ಊರಾಗ ಯಾರನ್ನ ಕರ್ಕಂತಿಲ್ಲ, ಅವ್ರವ್ರೆ ಮುಂದೆ ಹಾಕ್ತಾರ ಹೋಗಿ. ಬೇಡ ಬೇಡ ಅನ್ನೋದು ನಮ್ಮನ್ನ ಹೊರ ಬಿಡ್ರಿ ಮೈಸ್ತಾಕ
ಅವ್ನು ಅವಕಾಶ ಮಾಡ್ಕೊಂಡ್ರೆ ಬಂದ್ ಮಾಡ್ಬಿಡ್ತೀವಿ ನಾವೆಲ್ಲ ನೋಡಿ ಊರೆಲ್ಲ ಬಂದ್ ಮಾಡ್ಬಿಡ್ತೀವಿ. ಹಾ. ಅವಕಾಶನ ಕೊಡಲ್ಲ ಹೊರಗೆ ಏನ್ ಬಿಡ್ಬೇಕಂತೆ ಅಲ್ಲ ಏನ್ ಹೇಳ್ತಿದ್ದಾನೆ ಏನ್ ಬಿಡ್ಬೇಕು ಮನುಷ್ಯರನ್ನು ಬಿಡ್ಬೇಕು ಗ್ಯಾರೇಜ್ ಕಟ್ಕೊಂಡೆಲ್ಲ ಯಾವ ಮಾಡ್ತೇವೆ ಮನುಷ್ಯರು ಪ್ರಾಣಿಗಳಿಗೆ ನೀರು ಕುಡಿಯಕ್ಕೆ ನಾವ್ ಮಾಡಿರೋದು ಮನುಷ್ಯರು